ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅರ್ಥಶಾಸ್ತ್ರ ಕೆಸೆಟ್ ಪ್ರಶ್ನೆ ಪತ್ರಿಕೆ 2020 ಫಸ್ಟ್ ಒನ್ ಪ್ರಶ್ನೆ. ಒಂದು ವ್ಯಾಪಾರ ಸಂಸ್ಥೆಯ ಸಮಸ್ಥಿತಿಯ ಷರತ್ತು ಎ ಸಿ MC, ಇದರೊಂದಿಗೆ MCಯ ಋಣಾತ್ಮಕ ಇಳಿಕೆ. ಅದೇ ರೀತಿ ಬಿ AR MC, ಇದರೊಂದಿಗೆ MC ಗುಣಾತ್ಮಕ ಇಳಿಜಾರು. ಸಿ MR MC, ಇದರೊಂದಿಗೆ MCಯ ಗುಣಾತ್ಮಕ ಇಳಿಜಾರು. ಡಿ MR MC, ಇದರೊಂದಿಗೆ MC ಋಣಾತ್ಮಕ ಇಳಿಜಾರು. ಸರಿಯಾದ ಉತ್ತರ ಸಿ MR MC, ಇದರೊಂದಿಗೆ MCಯ ಗುಣಾತ್ಮಕ ಇಳಿಜಾರಾಗಿರುತ್ತದೆ. ಅದೇ ರೀತಿ ಒಂದು ವ್ಯಾಪಾರ ಸಂಸ್ಥೆಯಲ್ಲಿ ಸಮಸ್ಥಿತಿಯ ಷರತ್ತುಗಳೆಂದರೆ MR AR MC, ಇದರೊಂದಿಗೆ MCಯು ಗುಣಾತ್ಮಕ ಇಳಿಜಾರನ್ನ ಹೊಂದಿರ್ತದ. ಆದ ಕಾರಣ MR AR MC, ಇದರೊಂದಿಗೆ MCಯ ಗುಣಾತ್ಮಕ ಇಳಿಜಾರನ್ನ ಹೊಂದಿರುತ್ತದೆ. ಅದೇ ರೀತಿ ಪ್ರಶ್ನೆ ಸಂಖ್ಯೆ 2, ಕಲಿಕೆಯ ವಕ್ರರೇಖೆಯು ಯಾವೆರಡರ ನಡುವಿನ ಸಂಬಂಧವನ್ನು ತೋರಿಸುತ್ತದೆ? ಎ ಶಿಕ್ಷಣ ಮತ್ತು ಇಳುವರಿಗಾಗಿ ಮಾಡಿದ ವೆಚ್ಚ. ಬಿ ಒಳಸೇರಿಕೆಗಳು ಮತ್ತು ಕೂಡುವ ಇಳುವರಿ. ಸಿ ಅಸ್ಥಿರವಾದ ಬೆಲೆ ಮತ್ತು ಇಳುವರಿ. ಡಿ ಸಮಗ್ರ ಸ್ಥಿತಿಯ ಬೆಲೆ ಮತ್ತು ಇಳುವರಿ. ಸರಿಯಾದ ಉತ್ತರ ಎ ಶಿಕ್ಷಣ ಮತ್ತು ಇಳುವರಿಗಾಗಿ ಮಾಡಿದ ವೆಚ್ಚ. ಅದೇ ರೀತಿ ವಿವರಣೆ: ಕಲಿಕೆಯ ವಕ್ರರೇಖೆಯು ಒಳಸೇರಿಕೆಗಳು ಮತ್ತು ಕೊಡುವ ಇಳುವರಿಯ ನಡುವಿನ ಸಂಬಂಧವನ್ನು ತೋರಿಸುತ್ತದೆ. ಈ ಪರಿಕಲ್ಪನೆಯನ್ನು 1885ರಲ್ಲಿ ಮನಃಶಾಸ್ತ್ರಜ್ಞರಾದ ಹರ್ಬರ್ಟ್ ಅಬಿಗೌಸ್ ಅವರ ನೀಡಿದ್ದರು. 1936 ಥಿಯೋಡರ್ ಪಾಲ್ ರೈಡರ್ ಅವರ ವಿಮಾನ ಕೈಗಾರಿಕೆಯಲ್ಲಿ ಉತ್ಪಾದನಾ ವೆಚ್ಚದ ಮೇಲೆ ಕಲಿಕೆಯ ಪರಿಣಾಮವನ್ನು ವಿವರಿಸಿದ್ದಾರೆ. 1885ರಲ್ಲಿ ಮನಃಶಾಸ್ತ್ರಜ್ಞರಾದ ಹರ್ಮನ್ ಅಬಿಗೌಸ್ ರವರು 1936ರಲ್ಲಿ ಥಿಯೋಡರ್ ಪಾಲ್ ರೈಡರ್ ಅವರ ವಿಮಾನ ಕೈಗಾರಿಕೆ ಉತ್ಪಾದನೆಯಲ್ಲಿ ವೆಚ್ಚದ ಮೇಲೆ ಕಲಿಕೆಯ ಪರಿಮಾಣವನ್ನು ವಿವರಿಸಿದ್ದಾರೆ. ಅದೇ ರೀತಿ ಮುಂದುವರೆದು 3ನೆಯ ಪ್ರಶ್ನೆ. ಒಂದು ಏಕಸ್ವಾಮ್ಯ ಸಂಸ್ಥೆಯ ಸರಾಸರಿ ಆದಾಯ ಎ ಅಂಚಿನಲ್ಲಿರುವ ಆದಾಯಗಿಂತ ಎಂದಿಗೂ ಹೆಚ್ಚು ಇರುತ್ತದೆ. ತದನಂತರ ಬಿ MR ಗಿಂತ ಎಂದಿಗೂ ಕಡಿಮೆಯಾಗಿರುವುದು. ಅದೇ ರೀತಿ ಸಿ MR ಗೆ ಸರಿ ಸಮಾನವಾಗಿರುತ್ತದೆ. ಡಿ MR ಗಿಂತ ಕೆಲವೊಮ್ಮೆ ಹೆಚ್ಚು ಮತ್ತು ಕೆಲವೊಮ್ಮೆ ಕಡಿಮೆಯಾಗಿರುತ್ತದೆ. ಸರಿಯಾದ ಉತ್ತರ ಎ ಸರಿಯಾದ ಉತ್ತರ. ಅದೇ ರೀತಿ ಒಂದು ಏಕಸ್ವಾಮ್ಯ ಸಂಸ್ಥೆಯ ಸರ್ಕಾರಿ ಆದಾಯ AR, ಇದು ಸೀಮಾಂತ ಆದಾಯ MR ಗಿಂತಲೂ ಯಾವಾಗಲೂ ಹೆಚ್ಚಾಗಿರುತ್ತದೆ. ಇದನ್ನ ಈ ಕೆಳಗಿನ ರೇಖಾಚಿತ್ರದಲ್ಲಿ ವಿವರಿಸಬಹುದು. ಇಲ್ಲಿ ನೋಡ್ರಿ ರೇಖಾಚಿತ್ರ. PO ರೆವೆನ್ಯೂ ಅಂಡ್ OX ಏನಾಗಿರ್ತದ ಔಟ್ಪುಟ್ ಆಗಿರ್ತದ. ಅದೇ ರೀತಿ ಏಕಸ್ವಾಮ್ಯ ಸರಾಸರಿ ಆದಾಯ AR ಏನಾಗಿರ್ತದೆ ಅಂದ್ರೆ ಏಕಸ್ವಾಮ್ಯ ಸಂಸ್ಥೆ ಆಗಿರ್ತದೆ. MR ಸೀಮಾಂತದ ಆದಾಯಗಿಂತ ಯಾವಾಗಲೂ ಏನಾಗಿರ್ತದೆ ಹೆಚ್ಚಾಗಿರುತ್ತದೆ. ಇದನ್ನು ಈ ರೇಖಾಚಿತ್ರವನ್ನು ನಾವು ನೋಡಿ ತಿಳಿದುಕೊಳ್ಳಬಹುದು. ತದನಂತರ 4ನೆಯ ಪ್ರಶ್ನೆ. ದೋಷಪೂರಿತ ಸ್ಪರ್ಧಾತ್ಮಕ ಮಾರಾಟ ಮಾಡುವವನ ಸಂಸ್ಥೆಯ ಮತ್ತು ದುಡಿಮೆಯ ಬೇಡಿಕೆಯು ಎ ದೋಷರಹಿತ ಸ್ಪರ್ಧಾತ್ಮಕ ಮಾರಾಟ ಮಾಡುವನಿಗಿಂತ ಹೆಚ್ಚಾಗಿರುತ್ತದೆ. ಅದೇ ರೀತಿ ಬಿ ದೋಷರಹಿತ ಸ್ಪರ್ಧಾತ್ಮಕ ಮಾರಾಟ ಮಾಡುವವನಿಗೆ ಸರಿ ಸಮಾನವಾಗಿರುತ್ತದೆ. ಸಿ ದೋಷರಹಿತ ಸ್ಪರ್ಧಾತ್ಮಕ ಮಾರಾಟ ಮಾಡುವವನಿಗಿಂತ ಏನಾಗಿರ್ತದೆ ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ. ಅದೇ ರೀತಿ ಡಿ ದೋಷರಹಿತ ಸ್ಪರ್ಧಾತ್ಮಕ ಮಾರಾಟ ಮಾಡುವವನಿಗಿಂತ ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ. ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ. ಅಪರಿಪೂರ್ಣ ಪೈಪೋಟಿ ದೋಷಪೂರಿತ ಸ್ಪರ್ಧಾತ್ಮಕ ಮಾರುಕಟ್ಟೆಯ ಸಂಸ್ಥೆಯ ದುಡಿಮೆಗಿಂತ ಏನಾಗಿರ್ತದೆ ಅಂದ್ರೆ ಬೇಡಿಕೆಯ ದೋಷರಹಿತ ಮತ್ತು ಮಾರುಕಟ್ಟೆಯ ಮಾರಾಟಗಾರರಿಗಿಂತ ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ.
ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ 5. ಎರಡು ಪಕ್ಷಗಳ ನಡುವಿನಲ್ಲಿ ಸಮಸೂತ್ರತೆ ಇಲ್ಲದ ಮಾರುಕಟ್ಟೆಯ ಅರ್ಥವೇನು? ಎ. ಎರಡು ಪಕ್ಷಗಳ ಸರಿಯಾದ ಮಾಹಿತಿಯನ್ನು ಹೊಂದಿರುವುದಿಲ್ಲ. ಬಿ. ಎರಡು ಪಕ್ಷಗಳು ಸಮಾನವಾಗಿ ಮಾಹಿತಿ ಉಳ್ಳವರು ಆಗಿದ್ದಾರೆ. ಸಿ. ಒಂದು ಪಕ್ಷ ಇನ್ನೊಂದು ಪಕ್ಷಕ್ಕಿಂತ ಉತ್ತಮ ಮಾಹಿತಿಯನ್ನು ಹೊಂದಿರುತ್ತದೆ. ಡಿ. ಸರ್ಕಾರವು ಎರಡು ಪಕ್ಷಗಳಿಗಿಂತ ಉತ್ತಮ ಮಾಹಿತಿಯನ್ನು ಹೊಂದಿರುತ್ತದೆ. ಸರಿಯಾದ ಉತ್ತರ ಸಿ. ಒಂದು ಪಕ್ಷ ಇನ್ನೊಂದು ಪಕ್ಷಕ್ಕಿಂತ ಉತ್ತಮ ಮಾಹಿತಿಯನ್ನು ಹೊಂದಿರುತ್ತದೆ. ಎರಡು ಪಕ್ಷಗಳ ನಡುವಿನ ಸಮಸೂತ್ರ ಇಲ್ಲದೆ ಮಾಹಿತಿಯನ್ನು ಅರ್ಥವೇನು ಅಂದರೆ ಒಂದು ಪಕ್ಷದ ಇನ್ನೊಂದು ಪಕ್ಷಕ್ಕಿಂತ ಉತ್ತಮ ಮಾಹಿತಿಯನ್ನು ಹೊಂದಿರುತ್ತದೆ. ಅದೇ ರೀತಿ ಎರಡು ಪಕ್ಷಗಳ ನಡುವಿನ ಸಮಸೂತ್ರಕ್ಕೆ ಇಲ್ಲದೆ ಅಥವಾ ಮಾಹಿತಿ ಎಂದರೆ ಒಂದು ಪಕ್ಷವು ಇನ್ನೊಂದು ಪಕ್ಷಕ್ಕೆ ಉತ್ತಮವಾದ ಮಾಹಿತಿಯನ್ನು ಹೊಂದಿರುತ್ತದೆ. ಎರಡು ಪಕ್ಷ ಇದ್ವು ಅಂದ್ರೆ ಒಂದು ಪಕ್ಷ ಮತ್ತು ಇನ್ನೊಂದು ಪಕ್ಷ ನಡುವಿನ ಸಮಸೂತ್ರವನ್ನು ಪಕ್ಷದ ಮಾಹಿತಿಯನ್ನು ಹೊಂದಿರುತ್ತದೆ. ಅದೇ ರೀತಿ ಜಾರ್ಜ್ ಅಕ್ಯುರಲಮ್ ಮೈಕಲ್ ಸ್ಪೇನ್ ರವರ ಏನ್ ಮಾಡಿದ್ದಾರೆ ಅಂದ್ರೆ ಜೋಸೆಫ್ ಟಿಲಿನ್ ಅವರ ಪರಿಕಲ್ಪನೆಯನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಅವರ 2001ರಲ್ಲಿ ಈ ಮೂವರಿಗೆ ನೊಬೆಲ್ ಪಾರಿತೋಷಕವನ್ನು ನೀಡಿದ್ದಾರೆ. ತದನಂತರ 6ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಯಾವುದು? ಫಸ್ಟ್ ಒನ್, ವ್ಯತಿರಿಕ್ತ ಆಯ್ಕೆಯ ಗುಪ್ತವಾದ ಕಾರ್ಯಗಳಿಂದ ಮೇಲೇರುವಂತೆ ಸಮಸ್ಯೆಯಾಗಿರುತ್ತದೆ. ಸೆಕೆಂಡ್ ಒನ್, ಬಿ. ವ್ಯತಿರಿಕ್ತ ಆಯ್ಕೆಯ ಪ್ರಮುಖನ್ನು ಮತ್ತು ಪ್ರತಿನಿಧಿಗಳನ್ನು ಒಳಗೊಂಡ ಸಮಸ್ಯೆಯಾಗಿದೆ. ಸಿ. ನೈತಿಕ ಹಾನಿಯ ಗುಪ್ತ ಅಥವಾ ಗುಣಗಳಿಂದ ಉಂಟಾಗುವ ಸಮಸ್ಯೆಯಾಗಿರುತ್ತದೆ. ಡಿ. ನೈತಿಕ ಹಾನಿ ಮತ್ತು ಅದರ ಗುಪ್ತವಾದ ಕಾರ್ಯಗಳನ್ನು ಒಳಗೊಂಡ ಸಮಸ್ಯೆಯಾಗಿದೆ. ಸರಿಯಾದ ಉತ್ತರ ಡಿ. ನೈತಿಕ ಹಾನಿಯ ಗುಪ್ತವಾದ ಕಾರ್ಯಗಳನ್ನು ಒಳಗೊಂಡ ಸಮಸ್ಯೆಯಾಗಿರುತ್ತದೆ. ಅದೇ ರೀತಿ ನೈತಿಕ ಹಾನಿಯು ಮತ್ತು ಗುಪ್ತವಾದ ಕಾರ್ಯಗಳನ್ನು ಒಳಗೊಂಡ ಸಮಸ್ಯೆಯಾಗಿದೆ. ಇದು ಸಾಮಾನ್ಯವಾಗಿ ಸಾಲಗಳನ್ನು ನೀಡಿಕೆ ಮತ್ತು ವಿಮೆಗಳ ಮುಂತಾದವುಗಳನ್ನ ಕಂಡುಬರುವ 2008ರಲ್ಲಿ ಆರ್ಥಿಕ ಕುಸಿತಕ್ಕೆ ನೈತಿಕ ಹಾನಿಗಳನ್ನು ಕಾರಣವಾಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ 7. ಅಭಿವೃದ್ಧಿಯನ್ನು ಹೊಂದುತ್ತಿರುವ ರಾಷ್ಟ್ರದಲ್ಲಿನ ಆರ್ಥಿಕ ನೀತಿಯ ಉದ್ದೇಶವು ಈ ಕೆಳಗಿನವುಗಳಲ್ಲಿ ಯಾವುದು ಆಗಿಲ್ಲ? ಫಸ್ಟ್ ಒನ್, ಹಣದುಬ್ಬರವಿಲ್ಲದಂತೆಯೇ ಮೂಲದ ಧನ ಕಾರ್ಯದ ಮಟ್ಟವನ್ನು ವೇಗವಾಗಿರುವುದು. ಬಿ. ಬಂಡವಾಳವನ್ನು ವೇಗವಾಗಿಸುವುದು. ಅದೇ ರೀತಿ ಸಿ. ಸಂಪೂರ್ಣ ಉದ್ಯೋಗಾವಸ್ಥೆಯಲ್ಲಿ ನಿರ್ವಹಿಸುವುದು. ಡಿ. ಬೆಲೆಯ ಸ್ಥಿರತೆ. ಸರಿಯಾದ ಉತ್ತರ ಸಿ. ಯಾವುದಂದ್ರೆ ಸರಿಯಾದ ಉತ್ತರ ಸಿ. ಸಂಪೂರ್ಣ ಉದ್ಯೋಗ ವ್ಯವಸ್ಥೆಯ ನಿರ್ವಹಿಸುವುದು ಎಂಬುದನ್ನು ಇಲ್ಲಿ ತಿಳಿಸಬಹುದು. ಅದೇ ರೀತಿ ಅಭಿವೃದ್ಧಿಯನ್ನು ಹೊಂದುತ್ತಿರುವ ರಾಷ್ಟ್ರದಲ್ಲಿ ಆರ್ಥಿಕ ನೀತಿ ಮತ್ತು ಉದ್ದೇಶ ಇಂತಿವೆ. ಎ. ಹಣದುಬ್ಬರವಿಲ್ಲದೆ ಮೂಲಧನ ಕಾರ್ಯಗಳನ್ನು ಮಟ್ಟವನ್ನು ವೇಗವಾಗಿಸುವುದು. ಬಿ. ಬಂಡವಾಳವನ್ನು ವೇಗವಾಗಿರಿಸುವುದು. ತದನಂತರ ಸಿ. ಬೆಲೆಯ ಸ್ಥಿರತೆ ಆಗಿರಬಹುದು. ಆರ್ಥಿಕ ಬೆಳವಣಿಗೆ ಮತ್ತು ಬೇಕಾದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದು ಮತ್ತು ಇತ್ಯಾದಿಗಳನ್ನು ಇಲ್ಲಿ ನೀಡಬಹುದು. ತದನಂತರ ಪ್ರಶ್ನೆ ಸಂಖ್ಯೆ 8. ಮೂಲಧನದ ಸರಕು ಹೆಚ್ಚಿದ್ದಂತೆ ಮೂಲಧನದ ಅಂಚಿನ ಕಾರ್ಯಪಟುತ್ವ ಎ. ಏರಿಕೆಯಾಗುತ್ತದೆ. ಬಿ. ಇಳಿಕೆಯಾಗುತ್ತದೆ. ಸಿ. ಆರಂಭದಲ್ಲಿ ಏರಿಕೆಯಾಗುತ್ತದೆ ಮತ್ತು ನಂತರದಲ್ಲಿ ಇಳಿಕೆಯಾಗುತ್ತದೆ. ಡಿ. ನಿರಂತರವಾಗಿ ಉಳಿಯುತ್ತದೆ. ಸರಿಯಾದ ಉತ್ತರ ಬಿ. ಇಳಿಕೆಯಾಗುತ್ತದೆ. ಅದೇ ರೀತಿ ವಿವರಣೆ ನೋಡಿ ಬರ್ರಿ. ಮೂಲಧನದ ಅಂಚಿನ ಕಾರ್ಯಪಟುತ್ವ ಯಾವ ಪರಿಕಲ್ಪನೆಯನ್ನು ಜೆ.ಎಂ. ಕೇನ್ಸ್ ರವರ ನೀಡಿದ್ದಾರೆ. ಮೂಲಧನದ ಸರಕು ಮತ್ತು ಹೆಚ್ಚಿನಂತೆ ಎಂಇಸಿ ಪ್ರಾರಂಭದಲ್ಲಿ ಇಳಿಕೆಯಾಗುತ್ತದೆ. ಎಂಇಸಿ ರೇಖೆಯು ಋಣಾತ್ಮಕ ಇಳಿಜಾರನ್ನು ಹೊಂದಿರುತ್ತದೆ ಎಂಬುದನ್ನು ಮೇಲಿನ ರೇಖಾಚಿತ್ರದಲ್ಲಿ ವಿಷದಪಡಿಸುತ್ತದೆ. ಈ ಚಿತ್ರದಲ್ಲಿ ವಿಷದಪಡಿಸುತ್ತದೆ ಎಂಬುದನ್ನು ನಿಯಮ ತಿಳಿಸುತ್ತದೆ. ಅದೇ ರೀತಿ 9ನೆಯ ಪ್ರಶ್ನೆ, ಫಿಲಿಪರ್ ಬೇಜ್ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಟ್ರೆಂಡ್ ಆಫ್ ಯಾವುದು ಆಧರಿಸಿದೆ? ಎ. ಬಹಿರ್ಗಣನ ನಿರೀಕ್ಷೆಯ ಕಲ್ಪಿತ ಸಿದ್ಧಾಂತ. ಬಿ. ಜಡ ನಿರೀಕ್ಷೆಯ
ಕಲ್ಪಿತ ಸಿದ್ಧಾಂತ. ಸಿ ಹೊಂದಾಣಿಕೆಯ ನಿರೀಕ್ಷೆಗಳ ಕಲ್ಪಿತ ಸಿದ್ಧಾಂತ. ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸರಿಯಾದ ಉತ್ತರ ಸಿ ಹೊಂದಾಣಿಕೆಯ ನಿರೀಕ್ಷೆಗಳನ್ನು ಕಲ್ಪಿತ ಸಿದ್ಧಾಂತವಾಗಿರ್ತದ. ಸಿ ಉತ್ತರ ಸರಿಯಾಗಿರ್ತದ. ಫಿಲಿಪ್ ರೇಖೆಯು ವೇಜ್ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಫ್ ಇದು ಹೊಂದಾಣಿಕೆಯ ನಿರೀಕ್ಷೆಗಳನ್ನು ಕಲ್ಪಿತ ಸಿದ್ಧಾಂತವನ್ನು ಆಧರಿಸ್ತದ. ಏನು ಮಾಡ್ತದ ಅಂದ್ರೆ ಆಧರಿಸಿದೆ. ಆದರೆ ಇದನ್ನು ವಿಲಿಯಂ ಫಿಲಿಪ್ಸ್ ರವರು ನೀಡಿದ ಇದರ ಪ್ರಕಾರ ಹಣದುಬ್ಬರ ಹಾಗೂ ನಿರುದ್ಯೋಗ ಹಣದುಬ್ಬರ ಮತ್ತು ನಿರುದ್ಯೋಗ ವಿಮಂ ಸಂಬಂಧವನ್ನು ಹೊಂದಿರ್ತದ. ಅದೇ ರೀತಿ ಹಣದುಬ್ಬರ ಸೂತ್ರ ಕೊಟ್ಟಾರ್ರಿ, λ1 ನಿರುದ್ಯೋಗ ಅಂತ ಒಂದು ಸೂತ್ರ ಕೊಟ್ಟಾರ್ರಿ. ಅದೇ ರೀತಿ 10ನೇ ಪ್ರಶ್ನೆ ನೋಡಿದಾಗ ಒಂದು ISLM ಮಾದರಿಯ ಪ್ರಕಾರ ಉಳಿತಾಯದಲ್ಲಿ ಏರಿಕೆಯು ಏನೇನು ಉಂಟು ಮಾಡುತ್ತದೆ. ಫಸ್ಟ್ ಒನ್, ಎ LM ವಕ್ರರೇಖೆ ಮೇಲ್ಮುಖದ ಕದಲಿಕೆ. ಬಿ LM ರೇಖೆಯು ವಕ್ರರೇಖೆಯಲ್ಲಿ ಇಳಿಮುಖದ ಕದಲಿಕೆ. ಸಿ IS ವಕ್ರರೇಖೆಯಲ್ಲಿ ಮೇಲ್ಮುಖದ ಕದಲಿಕೆ. ಡಿ IS ವಕ್ರರೇಖೆಯಲ್ಲಿ ಇಳಿಮುಖದ ಕದಲಿಕೆ ಅಂತ ಕೊಡ್ತಾರೆ. ಇದರೊಳಗೆ ISLM ರೇಖೆಯ ಮಾದರಿಯ ಪ್ರಕಾರ ಉಳಿತಾಯದಲ್ಲಿ ಏರಿಕೆ ಏನೇನು ಉಂಟು ಮಾಡುತ್ತದೆ. ಏರಿಕೆ ISLM ವಕ್ರರೇಖೆ ಇಳಿಮುಖದ ಕದಲಿಕೆಯನ್ನು ಉಂಟು ಮಾಡುತ್ತದ. ಅದೇ ರೀತಿ ವಿವರಣೆ ISLM ಮಾದರಿಯ IS ಇದು ಹೂಡಿಕೆಯ ಒಂದು ಮತ್ತು ಉಳಿತಾಯ S ಅನ್ನು LM ಇದು ಆದಾಯ ಮತ್ತು ದ್ರವ್ಯತೆಗೆ ಆದ್ಯತೆಯನ್ನು ನೀಡುತ್ತದೆ ಎಂಬುದನ್ನು ತಿಳಿಸಬಹುದು. ಅದೇ ರೀತಿ ಹಣದ ಪೂರೈಕೆಯನ್ನು ಸೂಚಿಸುತ್ತದೆ. ಈ ಮಾದರಿಯ ಪ್ರಕಾರ ಉಳಿತಾಯದ ಏರಿಕೆಯುಂಟಾದರೆ ISM ವಕ್ರರೇಖೆಯು ಇಳಿಮುಖ ಕದಲಿಕೆಯಾಗುತ್ತದೆ. ತದನಂತರ ಈ ಕೆಳಗಿನ ಚಿತ್ರದ ಮೂಲಕ ತೋರಿಸಲಾಗುತ್ತದೆ. IS1 ಮತ್ತು LM ಮೂಲ ರೇಖೆ ಏನಾಗಿರ್ತದೆ ಅಂದ್ರೆ ಉಳಿತಾಯ ಏರಿಕೆಯನ್ನು ಉಂಟು ಮಾಡಿರ್ತದೆ. IS ರೇಖೆಯು ಇಳಿಮುಖ ಕದಲಿಕೆಯನ್ನು ಹೊಂದುವುದರಿಂದ IS ರೇಖೆಯ ಎರಡು ರೇಖೆಯನ್ನು ರಚಿಸಬಹುದು. IS ಎರಡು ರೇಖೆಯನ್ನು ಇಲ್ಲಿ ರಚಿಸಬಹುದು. ಅದೇ ರೀತಿ ಫಸ್ಟ್ನೇ ರೇಖೆ ಇರುತ್ತೆ ISLM 1ನೇ ರೇಖೆಯನ್ನು ರಚಿಸಬಹುದು. ತದನಂತರ 11ನೇ ಪ್ರಶ್ನೆ, ಬ್ರೆಟನ್ ವುಡ್ ವಕ್ರರೇಖೆ ಯಾವುದು ಆಧರಿಸಿತ್ತು. ಫಸ್ಟ್ ಒನ್, ಎ ಚಿನ್ನದ ಗುಣಮಟ್ಟ. ಬಿ ಚಿನ್ನದ ವಿನಿಮಯ ಗುಣಮಟ್ಟ. ಸಿ ನಮ್ಯ ವಿನಿಮಯ ಬೆಲೆಯ ವ್ಯವಸ್ಥೆ. ಅದೇ ರೀತಿ ಮುಂದಿನ ಡಿ ಚರ ವಿನಿಮಯ ಬೆಲೆಯ ವ್ಯವಸ್ಥೆ. ಉತ್ತರ ಬಿ ಸರಿಯಾದ ಉತ್ತರ. ಬಿ ಸರಿಯಾದ ಉತ್ತರ ಚಿನ್ನದ ವಿನಿಮಯದ ಗುಣಮಟ್ಟ ಸರಿಯಾದ ಉತ್ತರ. ವಿವರಣೆ, ಬ್ರೆಟನ್ ವುಡ್ ವ್ಯವಸ್ಥೆ 1944ರಲ್ಲಿ ವ್ಯವಸ್ಥೆ ಆಗಿರ್ತದೆ. ಬ್ರೆಟನ್ ವುಡ್ ಒಪ್ಪಂದದಂತೆ ಅಮೆರಿಕ, ಕೆನಡಾ, ಪಶ್ಚಿಮ ಯುರೋಪ, ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳ ಮಧ್ಯೆ ವಾಣಿಜ್ಯ ಹಾಗೂ ಹಣಕಾಸಿನ ಸಂಬಂಧವನ್ನು ಏನು ಮಾಡಿರ್ತದೆ, ಇದು ಸಂಬಂಧ ಗಳಿಕೆಗೆ ಸಂಬಂಧಿಸಿದೆ ಎಂದು ಒಂದು ವ್ಯವಸ್ಥೆಯಾಗಿದೆ ಎಂಬುದನ್ನು ತಿಳಿಯಬಹುದು. ಅದೇ ರೀತಿ ಇದು ಚಿನ್ನದ ವಿನಿಮಯ ಗುಣಮಟ್ಟ ಆಧರಿಸಿದೆ. ಇದು ಏನಾಗಿರುತ್ತೆ ಅಂದರೆ ಚಿನ್ನದ ವಿನಿಮಯದ ಗುಣಮಟ್ಟವನ್ನು ಆಧರಿಸುತ್ತೆ ಎಂಬುದನ್ನು ನಾವು ತಿಳಿಯಬಹುದು. ಅದೇ ರೀತಿ 12ನೇ ಪ್ರಶ್ನೆ, ಒಂದು ಕಾಲೇಜಿನ ಒಬ್ಬ ವಿದ್ಯಾರ್ಥಿಯ ತನ್ನ ಮೋಟರ್ ಸೈಕಲ್ ತನ್ನ ಮನೆಯಿಂದ ಕಾಲೇಜಿಗೆ ಸರಾಸರಿ 30 ಕಿಲೋಮೀಟರ್. ಅವರ ಮನೆಯಿಂದ ಸರಾಸರಿ ಕಿಲೋಮೀಟರ್ ಎಷ್ಟು, ಕಾಲೇಜದವರೆಗೆ 30 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಚಲಿಸುತ್ತಾನೆ. ಮನೆಗೆ ಹಿಂದಿರುವಾಗ ಅವನ ಸರಾಸರಿಯ ವೇಗವು 20 ಕಿಲೋಮೀಟರ್ ಪ್ರತಿ ಗಂಟೆಯಾಗಿರುತ್ತದೆ. ಸಮಗ್ರ ಪ್ರಮಾಣದ ಅವನ ಸರಾಸರಿ ವೆಚ್ಚ ಎಷ್ಟು. ಫಸ್ಟ್ ಒನ್, ಎ 25 ಕಿಲೋಮೀಟರ್ ಪ್ರತಿ ಗಂಟೆಗೆ. ಬಿ 24 ಕಿಲೋಮೀಟರ್ ಪ್ರತಿ ಗಂಟೆಗೆ. ಸಿ 20 ಕಿಲೋಮೀಟರ್ ಪ್ರತಿ ಗಂಟೆಗೆ. ಅದೇ ರೀತಿ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಒಂದು ಕಾಲೇಜು ಮತ್ತು ಒಬ್ಬ ವಿದ್ಯಾರ್ಥಿಯ ತನ್ನ ಮೋಟರ್ ಸೈಕಲ್ನ ತನ್ನ ಮನೆಯಿಂದ ಕಾಲೇಜಿಗೆ ಹೋಗುವಾಗ ಇರುವ ವೇಗ ಸರಾಸರಿ ಎಷ್ಟಿರ್ತದೆ, 30 ಕಿಲೋಮೀಟರ್ ಇರ್ತದೆ. ಅದೇ ರೀತಿ ಮರಳಿ ಅಥವಾ ಮನೆಗೆ ಹಿಂದಿರುಗುವಾಗ ಅವನ ಸರಾಸರಿ ವೇಗ 20 ಕಿಲೋಮೀಟರ್ ಇರ್ತದೆ. ಅದೇ ರೀತಿ ಕಾಲೇಜು ಮತ್ತು ಮನೆಯ ಮಧ್ಯದ ದೂರ ಎಷ್ಟಿರ್ತದೆ ನಾವು ಕಂಡುಹಿಡಿದು ಎಕ್ಸ್ ಕಿಲೋಮೀಟರ್ ಕಂಡುಹಿಡಬೇಕು. ತೆಗೆದುಕೊಂಡ ಸಮಯ ಎಷ್ಟು ಅನ್ನೋದು ನಾವು ಕಂಡುಹಿಡಬೇಕು. ಸೂತ್ರ ಯಾವುದು, ದೂರ ಡಿವೈಡೆಡ್ ಬೈ ವೇಗ. ಈ ಸೂತ್ರ ಹಚ್ಬೇಕ್ರಿ, ದೂರ ಡಿವೈಡೆಡ್ ಬೈ ವೇಗ.
ಈ ಸೂತ್ರ ಹಚ್ಕೋಬೇಕ್ರಿ. ಮನೆಯಿಂದ ಕಾಲೇಜಿಗೆ ಹೋಗಲು ತೆಗೆದುಕೊಂಡು ಸಮಯ ಎಷ್ಟಿರ್ತೈತಿ? ಎಕ್ಸ್ ಡಿವೈಡ್ ಬೈ 30. ಎಕ್ಸ್ ಕಂಡುಹಿಡ್ಬೇಕ್ರಿ. ಎಕ್ಸ್ ಡಿವೈಡ್ ಬೈ 30. ಕಾಲೇಜಿನಿಂದ ಮನೆಗೆ ಹೋಗಲು ತೆಗೆದುಕೊಂಡ ಸಮಯ ಎಷ್ಟ್ರಿ? ಎಕ್ಸ್ ಡಿವೈಡ್ ಬೈ 20 ರೀ. ಎಕ್ಸ್ ಡಿವೈಡ್ ಬೈ 20 ತಗೋತ. ವಿದ್ಯಾರ್ಥಿಗಳು ತೆಗೆದು ಒಟ್ಟು ಸಮಯ ಎಷ್ಟ್ರಿ? ವಿದ್ಯಾರ್ಥಿಗಳು ತೆಗೆದುಕೊಂಡ ಒಟ್ಟು ಸಮಯ ಎಷ್ಟ? ಎಕ್ಸ್ ಡಿವೈಡ್ ಬೈ 20 ಪ್ಲಸ್ ಎಕ್ಸ್ ಡಿವೈಡ್ ಬೈ 30 3x ಪ್ಲಸ್ 2x ಡಿವೈಡ್ ಬೈ 60 ಈಸ್ ಈಕ್ವಲ್ ಟು ಎಷ್ಟಾದ್ರೆ 5x ಡಿವೈಡ್ ಬೈ 60 ಆಗ್ತದ. ಎಷ್ಟಾಗ್ತದ ಅಂದ್ರೆ 5x ಡಿವೈಡ್ ಬೈ 1 ಸೆಕೆಂಡ್ 5x ಡಿವೈಡ್ ಬೈ 60 ಆಗುತ್ತೆ. ಅದೇ ರೀತಿ ನಾವು x ಡಿವೈಡ್ 12 ಕಂಡು ಹಿಡಿಬೇಕ್ರಿ. ಅದೇ ರೀತಿ ಟೂ ಎಕ್ಸ್ ಡಿವೈಡ್ ಬೈ ಎಕ್ಸ್ ಡಿವೈಡ್ ಬೈ 12 ಈಸ್ ಈಕ್ವಲ್ ಟು 24 ಇಂಟು ಡಿವೈಡೆಡ್ ಬೈ ಎಕ್ಸ್ ಮಾಡ್ಬೇಕ್ರಿ. ಎಷ್ಟಂದ್ರೆ 24 ಕಿಲೋಮೀಟರ್ ಆಕತ್ತೆ ನೋಡ್ರಿ. 24 ಕಿಲೋಮೀಟರ್ ಎಷ್ಟು ದೂರ ಆಕತ್ರಿ? 24 ಕಿಲೋಮೀಟರ್ ಪ್ರತಿ ಗಂಟೆಗೆ ಅವರು ಹೋಗ್ತಾರೆ ಎಂಬುದನ್ನು ನಾವು ತಿಳಿಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ. ತೀರ್ಮಾನಿಸುವಿಕೆ ಸಂಖ್ಯಾಶಾಸ್ತ್ರದ ಯಾವುದರೊಂದಿಗೆ ವ್ಯವಹರಿಸುತ್ತದೆ? ಫಸ್ಟ್ ಒನ್, ಮಾದರಿಯ ಫಲಿತಾಂಶಗಳ ಆಧರಿಸಿಕೊಂಡ ಜನಸಂಖ್ಯೆಯ ಕುರಿತು ತೀರ್ಮಾನ. ತದನಂತರ ಬಿ, ಜನಸಂಖ್ಯೆಯ ಫಲಿತಾಂಶಗಳನ್ನು ಆಧರಿಸಿಕೊಂಡು ಮಾದರಿಯ ಕುರಿತು ತೀರ್ಮಾನ. ಸಿ, ಮಾದರೀಕರಣದ ವಿಧಾನ. ಡಿ, ಮೇಲಿನ ಯಾವುದು ಅಲ್ಲ? ಎ ಸರಿಯಾದ ಉತ್ತರ. ಮಾದರಿ ಫಲಿತಾಂಶಗಳನ್ನು ಆಧರಿಸಿಕೊಂಡು ಜನಸಂಖ್ಯೆಯನ್ನು ಕುರಿತು ತೀರ್ಮಾನ ಮಾಡುವುದ್ರಿ. ತದನಂತರ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಫಸಲಿನ ಉತ್ಪತ್ತಿಯ ಮೇಲೆ ಪ್ರವೇಶ ಬಳಕೆಯಲ್ಲಿ ಬದಲಾವಣೆಗಳ ಪ್ರಮಾಣವನ್ನು ಅರಿಯಲು ಈ ಕೆಳಗಿನವುಗಳಲ್ಲಿ ಸಂಖ್ಯಾಶಾಸ್ತ್ರದ ಯಾವ ಕಾರ್ಯವಿಧಾನವನ್ನು ಬಳಸಬಹುದು? ಫಸ್ಟ್ ಒನ್, ಅನ್ಯೂನ್ಯವಲಯನದ ಗುಣಾತ್ಮಕ. ಸೆಕೆಂಡ್ ಒನ್, ಮಾನಕ ಮಾರ್ಗಾಂತರ. ಸಿ, ಮಾರ್ಪಾಡು ಗುಣಾಂಕ. ಡಿ, ನಿವೃತ್ತ ರಿಗ್ರೆಷನ್. ಸರಿಯಾದ ಉತ್ತರ ಡಿ ಯಾವುದಂದ್ರ ನಿವೃತ್ತ ಅಥವಾ ರಿಗ್ರೆಷನ್ ಎಂಬುದನ್ನು ನಾವು ತಿಳಿಯಬಹುದು. ತದನಂತರ ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. 4 ಸ್ವತಂತ್ರವಾದ ವೇರಿಯೇಬಲ್ಗಳನ್ನು ಒಂದು ರಿಗ್ರೆಷನ್ ಫಂಕ್ಷನ್ ಅನ್ನು 25 ವೀಕ್ಷಣೆಗಳಿಗೆ ಲೆಕ್ಕ ಹಾಕಲಾಗಿದೆ. ಎಫ್ ಪರೀಕ್ಷೆ ಪ್ರಕ್ರಿಯೆಯಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗಳನ್ನು ಸ್ವಾತಂತ್ರ್ಯದ ಡಿಗ್ರಿಗಳು ಎಷ್ಟು? ಫಸ್ಟ್ ಒನ್, ಎ ಕ್ರಮದ ಪ್ರಕಾರ 4 ಮತ್ತು 21, ಬಿ ಕ್ರಮದ ಪ್ರಕಾರ 4 ಮತ್ತು 20, ಸಿ ಕ್ರಮದ ಪ್ರಕಾರ 3 ಮತ್ತು 20, ಡಿ ಇವುಗಳನ್ನು ಯಾವುದು ಅಲ್ಲ? ಸರಿಯಾದ ಉತ್ತರ ಬಿ ಕ್ರಮ ಪ್ರಕಾರ. ಬಿ ಕ್ರಮ ಪ್ರಕಾರ 4 ಮತ್ತು 20. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ. ಹೆಟರೋಸ್ಟಾಟಿಸಿಯ ಅಸ್ತಿತ್ವದಲ್ಲಿ ತಾರತಮ್ಯ ರಹಿತ ಉತ್ತಮವಾದ ರೇಖಾಚಿತ್ರ ಅಂದಾಜುಗಳನ್ನು ಯಾವ ವಿಧಾನದ ಮೂಲಕ ನೀಡಬಹುದು? ಎ, ಗರಿಷ್ಠ ಸಂಭಾವ್ಯತೆಯ ಎಸ್ಟಿಮೇಟರ್. ಬಿ, OLS. ಸಿ, ಇಂಡೈರೆಕ್ಟ್ ಲಿಸ್ಟ್ ಟ್ಯಾಕ್ ಅವರು. ಅದೇ ರೀತಿ ವೈಟೆಡ್ ರವರು. ಸರಿಯಾದ ಉತ್ತರ ಡಿ ಸರಿಯಾದ ವೈಟೆಡ್ ಲಿಸ್ಟ್ ಸ್ಕ್ವೇರ್ ಆಗಿರ್ತಾರ. ಅದೇ ರೀತಿ 17ನೇ ಪ್ರಶ್ನೆ. ಬಾಹ್ಯ ದೇಶದ ವ್ಯಾಪಾರದಿಂದ 2 ರಾಷ್ಟ್ರಗಳ ಯಾವ ಲಾಭ ಪಡೆಯಬಹುದು ಎಂದರೆ? ಎ, ಮೌಲ್ಯದ ಪ್ರಮಾಣಗಳ ಭಿನ್ನವಾಗಿದ್ದಾಗ. ಬಿ, ತೆರಿಗೆಯ ಮೊತ್ತಗಳು ಭಿನ್ನವಾಗಿದ್ದಾಗ. ಸಿ,
ಕ್ರಯದ ಪ್ರಮಾಣಗಳು ಭಿನ್ನವಾಗಿದ್ದಾಗ ಡಿ ಎ ಮತ್ತು ಸಿ ಎರಡು ಸರಿ. ಸರಿಯಾದ ಉತ್ತರ ಡಿ ಎ ಮತ್ತು ಸಿ ಎರಡು ಸರಿ. ಅದೇ ರೀತಿ ಮುಂದಿನ ಪ್ರಶ್ನೆ 18. ಎ ಇಸ್ ಈಕ್ವಲ್ ಟು ಬ್ರಾಕೆಟ್ 3x 4 8 ಬ್ರಾಕೆಟ್ ಕ್ಲೋಸ್. ಈ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ನಲ್ಲಿ x ಮೌಲ್ಯ ಎಷ್ಟು ಅಂತ ಕೇಳ್ಯಾರ. ಎ 3, ಬಿ 4, ಸಿ 5, ಡಿ 6. ಸರಿಯಾದ ಉತ್ತರ ಡಿ 6. ಸರಿಯಾದ ಉತ್ತರ 6. ಅದೇ ರೀತಿ 19ನೇ ಪ್ರಶ್ನೆ, ಒನ್ ಕಾನ್ಸ್ಟೆಂಟ್ ಉಳ್ಳ ಫಂಕ್ಷನ್ ಆಪ್ಟಿಮೈಸೇಷನ್ ನನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಕ ಪರಿಹರಿಸಬಹುದು? ಎ ರೇಖೀಯ ಪ್ರೋಗ್ರಾಮಿಂಗ್, ಬಿ ಇಂಟಿಗ್ರೇಷನ್ ವಿಧಾನ, ಸಿ ಇನ್ಪುಟ್ ಔಟ್ಪುಟ್ ವಿಧಾನ, ಡಿ ಲಾಗ್ರಾಂಜಿಯನ್ ವಿಧಾನ. ಸರಿಯಾದ ಉತ್ತರ ಯಾವುದಾಗ್ತದೆ? ಡಿ ಲಾಗ್ರಾಂಜಿಯನ್ ವಿಧಾನ. 20ನೇ ಪ್ರಶ್ನೆ, ಪಿ ಇಸ್ ಈಕ್ವಲ್ ಟು 5 ಆಗಿರುವಾಗ ಕ್ಯೂ ಇಸ್ ಈಕ್ವಲ್ ಟು 50 ಪ್ಲಸ್ 4p ಮೈನಸ್ 2p2 ಸ್ಕ್ವೇರ್. ಈ ಡಿಮ್ಯಾಂಡ್ ಫಂಕ್ಷನ್ನಿನ ಇಲಾಸ್ಟಿಸಿಟಿ ಡಿಮ್ಯಾಂಡ್ ಎಷ್ಟು? ಎ 3, ಬಿ -2, ಸಿ -4, ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ -4 ಸರಿಯಾದ ಉತ್ತರ. ಅದೇ ರೀತಿ ನೀಡಲಾದ ಡಿಮ್ಯಾಂಡ್ ಫಂಕ್ಷನ್ ಕ್ಯೂ ಇಸ್ ಈಕ್ವಲ್ ಟು 50 ಪ್ಲಸ್ 4p ಮೈನಸ್ 2p ಸ್ಕ್ವೇರ್. ಪಿ ಇಸ್ ಈಕ್ವಲ್ ಟು 5 ಬೆಲೆಯನ್ನು ಹಾಕಿದ್ದಾರೆ ಮತ್ತು ಕ್ಯೂ ಇಸ್ ಈಕ್ವಲ್ ಟು 50 ಪ್ಲಸ್ 4 ಮೈನಸ್ 2 ಸ್ಕ್ವೇರ್. ಅದೇ ರೀತಿ 50 ಪ್ಲಸ್ 20 ಮೈನಸ್ 50, ಕ್ಯೂ ಇಸ್ ಈಕ್ವಲ್ ಟು 20, ಇ ಪಿ ಇಸ್ ಈಕ್ವಲ್ ಟು ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಡಿ ಕ್ಯೂ ಡಿವೈಡ್ ಬೈ ಡಿ ಪಿ ಇಂಟು ಪಿ ಡಿವೈಡ್ ಬೈ ಕ್ಯೂ. ಕ್ಯೂ ಇಸ್ ಈಕ್ವಲ್ ಟು 50 ಪ್ಲಸ್ 4p ಮೈನಸ್ 2p ಸ್ಕ್ವೇರ್. ಡಿ ಕ್ಯೂ ಡಿವೈಡ್ ಬೈ ಡಿ ಪಿ ಇಸ್ ಈಕ್ವಲ್ ಟು 0 ಪ್ಲಸ್ 4 ಮೈನಸ್ 4p ಆಗಿದೆ. ಇದರೊಳಗೆ ಸರಿಯಾದ ಉತ್ತರ ಯಾವುದಾಗತ್ತೆ ಅಂದ್ರೆ ಸರಿಯಾದ ಉತ್ತರ ಸಿ ಆಗ್ತದ, -4 ಆಗಿರ್ತದ. ಅದೇ ರೀತಿ ಮುಂದುವರೆದು 21ನೇ ಪ್ರಶ್ನೆ, y ಇಸ್ ಈಕ್ವಲ್ ಟು x2 ಪ್ಲಸ್ x5 ಆಗಿದ್ದಾಗ dy ಡಿವೈಡ್ ಬೈ dx ಇದರ ಮೌಲ್ಯವನ್ನು ಕಂಡುಹಿಡಿಯಿರಿ. ಅಲ್ಲಿ ಎ 2x2 ಪ್ಲಸ್ 5x5, ಬಿ 2x ಪ್ಲಸ್ 5x4, ಸಿ ಇಸ್ ಈಕ್ವಲ್ ಟು x7, ಡಿ ಇಸ್ ಈಕ್ವಲ್ ಟು x2 ಪ್ಲಸ್ 7. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ಯಾವುದಂದ್ರೆ 2x ಪ್ಲಸ್ 5x4 ಸರಿಯಾದ ಉತ್ತರ. 22ನೆಯ ಪ್ರಶ್ನೆ, ಆರ್ಥಿಕತೆಯ ನಿಯಮದ ಅಗ್ರ ಉದ್ದೇಶ ಎ ಹಣವನ್ನು ಒದಗಿಸುವುದು, ಬಿ ಹಣದ ಬೇಡಿಕೆಯನ್ನು ನಿಯಂತ್ರಿಸುವುದು, ಸಿ ಮೌಲ್ಯದ ಸ್ಥಿರತೆಯನ್ನು ಸಾಧಿಸುವುದು, ಡಿ ಹೊರದೇಶದೊಂದಿಗೆ ವಾಣಿಜ್ಯೋದ್ಯಮವನ್ನು ಪ್ರತಿಪಾದಿಸುವುದು. ಸರಿಯಾದ ಉತ್ತರ ಸಿ ಉತ್ತರ ಸರಿ, ಮೌಲ್ಯದ ಸ್ಥಿರತೆಯನ್ನು ಸಾಧಿಸುವುದು. ವಿವರಣೆ, ಆರ್ಥಿಕತೆಯ ನಿಯಮದ ಅಗ್ರ ಉದ್ದೇಶ ಹಣದ ಮೌಲ್ಯವನ್ನು ಸ್ಥಿರತೆ ಸಾಧಿಸುವುದಾಗಿದೆ. ಅದೇ ರೀತಿ ಇದಕ್ಕೆ ದೇಶದ ಕೇಂದ್ರ ಬ್ಯಾಂಕುಗಳ ವಿವಿಧ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಪತ್ತು ನಿಯಂತ್ರಣದ ಕ್ರಮಗಳನ್ನು ಅನುಸರಿಸಬಹುದು. ಅದೇ ರೀತಿ 23ನೆಯ ಪ್ರಶ್ನೆ, ಲಾಗ್ ರೋಲಿಂಗ್ ಎಂದರೇನು? ಎ ತೆರಿಗೆ ಸ್ಥಳಾಂತರಿಸುವುದು, ಬಿ ವೆಚ್ಚವನ್ನು ಸ್ಥಳಾಂತರಿಸುವುದು, ಸಿ ಆಯ್ಕೆಯನ್ನು ಸ್ಥಳಾಂತರಿಸುವುದು, ಡಿ ಮೊತ್ತದ ವ್ಯಾಪಾರೋದ್ಯಮ. ಸರಿಯಾದ ಉತ್ತರ ಡಿ ಲಾಂಗ್ ರೋಲಿಂಗ್ ಅಂದ್ರ ಏನಾಕತಿ ಅಂದ್ರ ಡಿ ಮೊತ್ತದ ವ್ಯಾಪಾರೋದ್ಯಮ. ಸರಿಯಾದ ಉತ್ತರ ಡಿ ಲಾಂಗ್ ರೋಲಿಂಗ್ ಎಂದರೆ ಮೊತ್ತದ ವ್ಯಾಪಾರ ಉದ್ಯಮವಾಗಿ ಇದನ್ನು ಪ್ರಥಮ ಬಾರಿಗೆ ಅಮೆರಿಕದ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ನಲ್ಲಿ ಏನ್ ಮಾಡ್ತಾರ 1835ರಲ್ಲಿ ಕಾಂಗ್ರೆಸ್ಸಿನ ಡೇವಿಡ್ ಕ್ರಾಕೆಟ್ ರವರ ಬಳಸಿತಾರ. ಅದೇ ರೀತಿ 24ನೇ ಪ್ರಶ್ನೆ ನೋಡಿದಾಗ ಸ್ನೇಹಿತರೆ, ಒಂದು ಉತ್ಪನ್ನದ ಬೇಡಿಕೆಯ ಮೌಲ್ಯ ಸ್ಥಿತಿಸ್ಥಾಪಕವ ಏನಾಗಿರ್ತದೆ ಅಂದ್ರ ನಿರ್ದಿಷ್ಟವಾಗಿ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುವ ಸಮಗ್ರವಾದ ತೆರಿಗೆ ಪರಿಣಾಮವನ್ನು ಯಾರ ಮೇಲಾಗುತ್ತದೆ ಎಂಬುದನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಎ ಖರೀದಿಸುವವರು, ಬಿ ಮಾರಾಟ ಮಾಡುವವರು, ಸಿ ಖರೀದಿಸುವವರು ಮತ್ತು ಮಾರಾಟ ಮಾಡುವವರ ನಡುವೆ ಹಂಚಿಕೊಳ್ಳುತ್ತದೆ.
ಅದೇ ರೀತಿ ಡಿ ಏನ್ ಕೊಟ್ಟಾರ ಅಂದ್ರೆ ಸರ್ಕಾರ ಅಂತ ಕೊಟ್ಟಾರ. ಅದೇ ರೀತಿ ಸರಿಯಾದ ಉತ್ತರ ಯಾವ್ದಂದ್ರ ಖರೀದಿಸುವವರು ಎ ಸರಿಯಾದ ಉತ್ತರ. ಅದೇ ರೀತಿ ಎ ಸರಿಯಾದ ಉತ್ತರ ಯಾಕಾಕತಿ, ಒಂದು ಉತ್ಪನ್ನದ ಬೇಡಿಕೆಯ ಮೌಲ್ಯ ಸ್ಥಿತಿಸ್ಥಾಪಕತ್ವ ಏನಾಗಿರ್ತದೆ ಅಂದ್ರೆ ನಿರ್ದಿಷ್ಟವಾಗಿ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದ್ದರೆ ಸಮಗ್ರವಾದ ತೆರಿಗೆಯ ಪರಿಣಾಮವನ್ನು ಮತ್ತು ಖರೀದಿಸುವವರು ಮೇಲಾಗುತ್ತದೆ. ಅದೇ ರೀತಿ ಬೇಡಿಕೆಯ ಸಂಪೂರ್ಣ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರ್ತದ. ಆಗ ಸಮಗ್ರವಾದ ತೆರಿಗೆಯ ಪರಿಣಾಮವು ಮಾರಾಟ ಮಾಡುವುದು ಮೇಲಾಗುತ್ತದೆ ಎಂಬುದನ್ನು ಮಾರಾಟ ಮಾಡಲು ಮುಂದಾಗುತ್ತಾರೆ ಎಂಬುದನ್ನು ನಾವು ತಿಳಿಯಬಹುದು. ಅದೇ ರೀತಿ 25ನೇ ಪ್ರಶ್ನೆ, ಗುಂಪುಗೂಡುವ ಕ್ರಿಯೆಯ ಪರಿಣಾಮವನ್ನು ಯಾವಾಗ ಬಲಿಷ್ಠವಾಗಿರುತ್ತದೆ ಎಂದರೆ ಎ ಹಣದ ಹೂಡಿಕೆಯ ಬಡ್ಡಿ ದರದ ಸ್ಥಿತಿಸ್ಥಾಪಕತ್ವವು ಹೆಚ್ಚಾಗಿದ್ದಾಗ, ಬಿ ಹಣದ ಹೂಡಿಕೆಯ ಬಡ್ಡಿ ದರ ಸ್ಥಿತಿಸ್ಥಾಪಕತ್ವ ಕಡಿಮೆಯಾಗಿದ್ದಾಗ, ಸಿ ಹಣದ ಹೂಡಿಕೆಯ ಬಡ್ಡಿ ಸ್ಥಿತಿಸ್ಥಾಪಕತ್ವ ಇಲ್ಲದೇ ಇದ್ದಾಗ, ಡಿ ಶೂನ್ಯ ಹಣದ ಹೂಡಿಕೆಯ ಬಡ್ಡಿಯ ಸ್ಥಿತಿಸ್ಥಾಪಕತ್ವ ಇದ್ದಾಗ. ಸರಿಯಾದ ಉತ್ತರ ಎ ಹಣದ ಹೂಡಿಕೆಯ ಬಡ್ಡಿ ಸ್ಥಿತಿಸ್ಥಾಪಕತ್ವ ಹೆಚ್ಚಿದ್ದಾಗ ಎಂಬುವ ನಿಯಮ ಸರಿಯಾಗಿದೆ. ಯಾಕೆ ಅವಾಗ ಆಗಿರ್ತದೆ, ಗುಂಪುಗೂಡುವ ಕ್ರಿಯೆ ಏನಾಗಿರುತ್ತದೆ ಅಂದ್ರೆ ಹಣದ ಹೂಡಿಕೆಯ ಬಡ್ಡಿಯ ಸ್ಥಿತಿಸ್ಥಾಪಕತ್ವ ಹೆಚ್ಚಾಗಿದ್ದಾಗ ಬಲಿಷ್ಠವಾಗಿರುತ್ತದೆ. ಅಲ್ಲದೆ ಸಾರ್ವಜನಿಕ ವಲಯದ ವೆಚ್ಚ ಹೆಚ್ಚಾಗಿದ್ದಾಗ ಖಾಸಗಿ ವಲಯದ ವೆಚ್ಚವು ಕುಸಿತವಾಗಿರ್ತದೆ ಎಂಬುದನ್ನು ತಿಳಿಸಬಹುದು. ಆದ್ದರಿಂದ ಈ ಹಣದ ಹೂಡಿಕೆಯ ಬಡ್ಡಿ ಸ್ಥಿತಿಸ್ಥಾಪಕತ್ವ ಏನಾಗಿರ್ತದೆ ಅಂದ್ರೆ ಹೆಚ್ಚಾಗಿರ್ತದೆ ಎಂಬುದನ್ನು ನಾವು ಇಲ್ಲಿ ತಿಳಿಸಬಹುದು. ಅದೇ ರೀತಿ 26ನೇ ಪ್ರಶ್ನೆ, ತೆರಿಗೆಯನ್ನು ವಿಧಿಸದ ಅಥವಾ ಅತಿ ಕಡಿಮೆ ತೆರಿಗೆಯನ್ನು ಹೊರಿಸುವ ದೇಶಗಳನ್ನು ಏನೆಂದು ಕರೆಯುತ್ತಾರೆ? ಫಸ್ಟ್ ಒನ್, ತೆರಿಗೆಯನ್ನು ವಿನಾಯಿತಿ ಮಾಡುವ ದೇಶಗಳು. ಬಿ ತೆರಿಗೆಯ ವಿಷಯದಲ್ಲಿ ನಡುನೆಲೆಯ ದೇಶಗಳು. ಅದೇ ರೀತಿ ಸಿ ತೆರಿಗೆಯಿಂದ ಪಾರಾಗುವ ದೇಶಗಳು. ಡಿ ತೆರಿಗೆಯ ವಿಶ್ರಾಂತಿಯ ಧಾಮಗಳು ಎಂಬುದನ್ನು ನಾವು ತಿಳಿಸಬಹುದು. ಸರಿಯಾದ ಉತ್ತರ ಡಿ ತೆರಿಗೆಯ ವಿಶ್ರಾಂತಿಯ ಧಾಮಗಳು. ತೆರಿಗೆಯ ವಿಶ್ರಾಂತಿಯ ಧಾಮಗಳು ಯಾಕತ್ತಾರ, ತೆರಿಗೆಯ ವಿಧಿಸದ ಅಥವಾ ಅತಿ ಕಡಿಮೆ ತೆರಿಗೆಯನ್ನು ವಿಧಿಸುವ ದೇಶಗಳಿಗೆ ತೆರಿಗೆಯ ಸ್ವರ್ಗ ಅಥವಾ ವಿಶ್ರಾಂತಿಯ ಧಾಮಗಳು, ಟ್ಯಾಕ್ಸ್ ಆಫ್ ಹ್ಯಾವನ್ಸ್ ಅಂತ ಕರೀತಾರ. ಅಂದ್ರ ಯಾವ್ಯಾವ ಅಂದ್ರ ನೆದರ್ಲ್ಯಾಂಡ್ ರೀ ಬರ್ತದ, ಪನಾಮ ಮತ್ತು ಬರ್ಮುಡಾ ದ್ವೀಪಗಳು ಬರ್ತಾವ, ಬ್ರಿಟಿಷ್ ವರ್ಜಿನ್ ದ್ವೀಪಗಳು ಬರ್ತಾವ. ಅದೇ ರೀತಿ ಇನ್ನಿತರ ಮುಂತಾದ ದ್ವೀಪಗಳು ಕಂಡು ಬರ್ತಾವ. 27ನೆಯ ಪ್ರಶ್ನೆ, ಪರ್ಫಾರ್ಮೆನ್ಸ್ ಅಂಡ್ ಪ್ರೋಗ್ರಾಮ್ ಮತ್ತು ಬಜೆಟಿಂಗ್ ವ್ಯವಸ್ಥೆಯ ಕುರಿತು ಕೆಳಗಿನವುಗಳನ್ನು ಏನು ಮಾಡೋದಂದ್ರ ವ್ಯಾಖ್ಯೆಗಳನ್ನು ಸರಿಯಾದದ್ದನ್ನು ಗುರುತಿಸಿ ಅಂತ ಹೇಳಿದ್ದಾರ. ಅದೇ ರೀತಿ ಏನು ಕೊಟ್ಟಾರಂದ್ರ ಎ ಇದು ಕೇವಲ ಉತ್ಪನ್ನಕ್ಕೆ ಒತ್ತು ನೀಡಿರುತ್ತದ. ಸೆಕೆಂಡ್ ಒನ್, ಬಿ ಇದು ಕೇವಲ ವೆಚ್ಚದ ವಿಂಗಡಣೆಗೆ ಒತ್ತು ನೀಡಿರುತ್ತದ. ತದನಂತರ ಸಿ ಇದು ಉತ್ಪನ್ನಕ್ಕೆ ಕಡಿಮೆ ಒತ್ತು ನೀಡಿರುತ್ತದ ಮತ್ತು ಏನಾಗಿರ್ತದ ವೆಚ್ಚದ ವಿಂಗಡಣೆಗೆ ಹೆಚ್ಚು ಒತ್ತು ನೀಡಿರುತ್ತದ. ಡಿ ಏನಾಗಿರ್ತದ ಇದು ಉತ್ಪನ್ನಕ್ಕೆ ಹೆಚ್ಚು ಉತ್ಪನ್ನ ನೀಡಿರುತ್ತದೆ ಮತ್ತು ಹೆಚ್ಚು ವಿಂಗಡಣೆಗೆ ಕಡಿಮೆ ಒತ್ತನ್ನು ನೀಡಿರುತ್ತದ. ಸರಿಯಾದ ಉತ್ತರ ಕೊಟ್ಟಾರ ನೋಡ್ರಿ, ಯಾವ್ದ ಉತ್ತರ ಡಿ ಸರಿಯಾದ ಉತ್ತರ. ಇದು ಉತ್ಪನ್ನಕ್ಕೆ ಹೆಚ್ಚು ಒತ್ತು ನೀಡಿರುತ್ತದ ಮತ್ತು ಅದೇ ರೀತಿ ವೆಚ್ಚದ ವಿಘಟನೆಗೆ ಕಡಿಮೆ ಒತ್ತು ನೀಡಿರುತ್ತದ ಎಂಬುದನ್ನು ಇಲ್ಲಿ ನಾವು ತಿಳಿಸಬಹುದು. ಅದೇ ರೀತಿ 28ನೆಯ ಪ್ರಶ್ನೆ, ಜನಸಂಖ್ಯೆಯ ನಡುವಿನ ವಯಸ್ಸಿನ ಏರಿಕೆಯನ್ನು ಏನೆಂದು ಕರೆಯುತ್ತಾರೆ? ಫಸ್ಟ್ ಒನ್, ಜನಸಂಖ್ಯಾ ಅಧ್ಯಯನದ ಬದಲಾವಣೆ. ಬಿ ಜನಸಂಖ್ಯಾ ಅಧ್ಯಯನದ ವಯಸ್ಸಾಗುವಿಕೆ. ಸಿ ಜನಸಂಖ್ಯಾ ಅಧ್ಯಯನದ ಅಸ್ಥಿರತೆ. ಡಿ ಜನಸಂಖ್ಯಾ ಅಧ್ಯಯನದ ಚಲನಗತಿ. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ಬಿ ಸರಿಯಾದ ಉತ್ತರ, ಜನಸಂಖ್ಯಾ ಅಧ್ಯಯನದ ವಯಸ್ಸಾಗುವಿಕೆ ಎಂಬುದನ್ನು ತಿಳಿಸ್ತಾರ. ಅದೇ ರೀತಿ ಜನಸಂಖ್ಯೆಯ ನಡುವನ್ನ ಏನಂತಾರ ವಯಸ್ಸಿನ ಏರಿಕೆಯ ಜನಸಂಖ್ಯಾ ಅಧ್ಯಯನ ವಯಸ್ಸಾಗುವಿಕೆ ಎಂದು ಕರೀತಾರ. ಅದೇ ರೀತಿ ಪ್ರಮುಖವಾದ ಕಾರಣ ಏನಾಗಿರ್ತೈತೆ ಅಂದ್ರ ಇದಕ್ಕೆ ಮುಖ್ಯ ಕಾರಣ ಕುಸಿಯುತ್ತದೆ ಮತ್ತು ಫಲವತ್ತತೆಯ ದರ ಹಾಗೂ ಹೆಚ್ಚುತ್ತಿರುವ ಜೀವನ ನಿರೀಕ್ಷೆಯಾಗಿದೆ. 2050ರ ವೇಳೆಗೆ ಸುಮಾರು 2.1 ಬಿಲಿಯನ್ ಜನರ ಏನಾಗಿರ್ತಾರ ಈ ಗುಂಪಿಗೆ ಸೇರಿರುತ್ತಾರೆ ಎಂಬುದನ್ನು ಸರ್ಕಾರ ಅಂದಾಜಿಸಲಾಗಿದೆ. ತದನಂತರ 29ನೇ ಪ್ರಶ್ನೆ,
29ನೆಯ ಪ್ರಶ್ನೆ, ಮಕ್ಕಳ ಲಿಂಗ ಭೇದದ ಪ್ರಮಾಣವನ್ನು ಲೆಕ್ಕ ಹಾಕುವಾಗ ಯಾವ ವಯಸ್ಸಿನ ಮಕ್ಕಳನ್ನು ಸೇರಿಸಿಕೊಳ್ಳಲಾಗುತ್ತದೆ? ಎ 0ದಿಂದ 3 ವರ್ಷ, ಬಿ 0ದಿಂದ 5 ವರ್ಷ, ಸಿ 0ದಿಂದ 10 ವರ್ಷ, ಡಿ 0ದಿಂದ 6 ವರ್ಷ. ಸರಿಯಾದ ಉತ್ತರ ಡಿ. ಸರಿಯಾದ ಉತ್ತರ ಡಿ ಯಾವ್ದಾರ 0ದಿಂದ 6 ವರ್ಷ ಮಕ್ಕಳ ಲಿಂಗ ಭೇದ ಪ್ರಮಾಣವನ್ನ ಏನ್ ಮಾಡ್ತಾರ ಲೆಕ್ಕ ಹಾಕುವಾಗ ಪ್ರತಿಯೊಂದು 0ರಿಂದ 6 ವರ್ಷ ಮಕ್ಕಳನ್ನ ವಯಸ್ಸಿನ ಮಕ್ಕಳೆಂದು ಸೇರಿಸಿಕೊಳ್ಳಲಾಗುತ್ತದೆ. ಅದೇ ರೀತಿ ಮಕ್ಕಳ ಲಿಂಗ ಭೇದ ಪ್ರಮಾಣವನ್ನು ಲೆಕ್ಕ ಹಾಕುವ 0ದಿಂದ 6 ವಯಸ್ಸಿನ ಮಕ್ಕಳನ್ನ ಸೇರಿಸಿಕೊಳ್ಳಲಾಗುತ್ತದೆ. ಆದ್ದರಿಂದ ಇದು ವಯೋಮಾನದಲ್ಲಿರುವ ಪ್ರತಿ ಸಾವಿರ ಗಂಡು ಮಕ್ಕಳ ಪೈಕಿ ಏನ್ ಮಾಡ್ತಾರಂದ್ರ ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ಎಂಬುದನ್ನ ತೋರಿಸುತ್ತದೆ. 2011ರ ಜನಗಣತಿ ಪ್ರಕಾರ ಈ ಪ್ರಮಾಣವು 108.8 ಆಗಿರುತ್ತದೆ. ಮಕ್ಕಳ ಲಿಂಗ ಭೇದ ಪ್ರಮಾಣವನ್ನು ಲೆಕ್ಕ ಹಾಕುವಾಗ ಎಷ್ಟರಿಂದ ಎಷ್ಟಂದ್ರ 0ದಿಂದ 6 ವರ್ಷ ರೀ ಏನಾಗಿದೆ ವಯಸ್ಸಿನ ಮಕ್ಕಳಿಂದ ಸೇರಿಸಿಕೊಳ್ಳಲಾಗುತ್ತದೆ ಎಂಬುದನ್ನ ಇಲ್ಲಿ ತಿಳಿಸ್ತಾರ್ರಿ. ಅದೇ ರೀತಿ ಮುಂದುವರೆದು 30ನೇ ಪ್ರಶ್ನೆ ನೋಡಿದಾಗ ಸ್ನೇಹಿತರೆ, 30ನೇ ಪ್ರಶ್ನೆ ಏನ್ ಕೇಳ್ಯಾರ ಅಂದ್ರ ಜನಸಂಖ್ಯೆ ಒಂದು ಪಿರಮಿಡ್ ನಲ್ಲಿ ಪ್ರತಿಯೊಂದು ಹಂತವು ವಯಸ್ಸಿನ ಯಾವ ಶ್ರೇಣಿಯನ್ನು ಪ್ರತಿನಿಧಿಸುತ್ತದೆ? ಫಸ್ಟ್ ಒನ್, ಎ 5 ವರ್ಷ, ಬಿ 10 ವರ್ಷ, ಸಿ 15 ವರ್ಷ, ಡಿ 20 ವರ್ಷ. ಸರಿಯಾದ ಉತ್ತರ ಎಷ್ಟು ಅಂದ್ರ ಎ. ಸರಿಯಾದ ಉತ್ತರ 5 ವರ್ಷ. ಸರಿಯಾದ ಉತ್ತರ 5 ವರ್ಷ. ಜನಸಂಖ್ಯೆಯ ಒಂದು ಪಿರಮಿಡ್ ನಲ್ಲಿ ಪ್ರತಿಯೊಂದು ಹಂತವು ವಯಸ್ಸಿನ ಯಾವ ಶ್ರೇಣಿಯನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ 5 ವರ್ಷ. ತದನಂತರ ಜನಸಂಖ್ಯೆಯ ಒಂದು ಪಿರಮಿಡ್ ನಲ್ಲಿ ಪ್ರತಿಯೊಂದು ಹಂತ 5 ವರ್ಷ ಶ್ರೇಣಿಯನ್ನು ಪ್ರತಿನಿಧಿಸ್ತದ. ಅದೇ ರೀತಿ ಸಾಮಾನ್ಯವಾಗಿ ವಯೋ ಗುಂಪುಗಳ ಅಥವಾ ಲಿಂಗಗಳನ್ನ ಏನ್ ಮಾಡಿರ್ತೈತಿ ಅಂದ್ರ ಪಿರಮಿಡ್ ಆಕೃತಿಯನ್ನು ಹೊಂದಿದ್ದು ಸಾಮಾನ್ಯವಾಗಿ ಸ್ತ್ರೀಯರನ್ನು ಬಲಭಾಗದಲ್ಲಿ ಹಾಗೂ ಪುರುಷರನ್ನು ಬಲಭಾಗದಲ್ಲಿ ತೋರಿಸಲಾಗುತ್ತದೆ. ಅದೇ ರೀತಿ 31ನೇ ಪ್ರಶ್ನೆ, ಕೊಯ್ಲು ಶ್ರೇಣಿಯ H ಆಗಿದ್ದು ಪುನರ್ನಿರ್ಮಾಣದ ಶ್ರೇಣಿಯ R ಆಗಿದ್ದಾಗ ನವೀಕರಿಸಬಹುದಾದ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯ ಥಂಬ್ ರೂಲ್ ಯಾವುದು? ಎಗಿಂತ 6, ಬಿ H = R ಸಮ, ಸಿ H ಗಿಂತ 6 ಹೆಚ್ಚು, ಡಿ ಮಾರುಕಟ್ಟೆಯ ಅಗತ್ಯತೆಯ ಅನುಸಾರ. ಸರಿಯಾದ ಉತ್ತರ ಎ H ಗಿಂತ 6 ಹೆಚ್ಚಳ. ಯಾವ್ದಕ್ಕೆ 6 ಹೆಚ್ಚಾಕತ್ರ ಕೊಯ್ಲು ಶ್ರೇಣಿಯ H ಆಗಿದ್ದು ಪುನರ್ನಿರ್ಮಾಣದಲ್ಲಿ ಏನಾಗಿರ್ತದೆ ಅಂದ್ರ ಶ್ರೇಣಿಯು 6 ಆಗಿದ್ದಾಗ ಅದರ ನವೀಕರಿಸಬಹುದಾದ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯನ್ನು ಥಂಬ್ ರೂಲ್ ಅಥವಾ H ಗಿಂತ R ಹೆಚ್ಚಾಗಿದೆ ಎಂಬುದನ್ನು ನಾವು ಇಲ್ಲಿ ತಿಳಿಸಬಹುದು. ತದನಂತರ 32ನೇ ಪ್ರಶ್ನೆ ಏನಿದೆ ಎಂಬುದನ್ನು ನೋಡಿ ಬರ್ರಿ. 32ನೇ ಪ್ರಶ್ನೆ, ಏಕೈಕ ಮೀನುಗಾರನೊಬ್ಬ ಯಾವುದು ಸುಂಕವನ್ನು ಭರಿಸದೆ ಒಂದು ದೋಣಿ ಮತ್ತು ಒಂದು ಬಲೆಯೊಂದಿಗೆ ಸಮುದ್ರ ಮೀನನ್ನು ಹಿಡಿಯುತ್ತಿದ್ದಾನೆ. ಈ ಪರಿಸ್ಥಿತಿಯಲ್ಲಿ ಅವನಿಂದ ಹಿಡಿಯಲ್ಪಟ್ಟ ಮೀನು ಈ ಕೆಳಗಿನ ಯಾವ ಪರಿಸ್ಥಿತಿಯನ್ನು ಹೊಂದಿರುತ್ತದೆ? ಫಸ್ಟ್ ಒನ್, ಎ ಉತ್ಪಾದನೆಯ ಆರ್ಥಿಕ ವೆಚ್ಚ 0 ಆಗಿರ್ತದ, ಬಿ ಋಣಾತ್ಮಕ ಆರ್ಥಿಕ ವೆಚ್ಚದ ಉತ್ಪಾದನೆ, ಸಿ ಗುಣಾತ್ಮಕ ವೆಚ್ಚದ ಉತ್ಪಾದನೆ, ಡಿ ಅನಂತ ವೆಚ್ಚದ ಉತ್ಪಾದನೆ. ಸರಿಯಾದ ಉತ್ತರ ಎ ಉತ್ಪಾದನೆಯ ಆರ್ಥಿಕ ವೆಚ್ಚ ಸರಿಯಾಗಿದೆ. ಅದೇ ರೀತಿ ಏಕೈಕ ಮೀನುಗಾರ ಒಬ್ಬನು ಯಾವುದು ಶುಲ್ಕ ಮತ್ತು ಭರಿಸದೆ ಏನ್ ಮಾಡಿರ್ತಾನ ಒಂದು ದೋಣಿ ಮತ್ತು ಒಂದು ಬಲೆಯನ್ನ ಸಮುದ್ರದಲ್ಲಿ ಮೀನನ್ನು ಹಿಡಿಯಾಕ ಹೋಗಿರ್ತಾನ್ರಿ. ಅವನಿಂದ ಹಿಡಿಯಲ್ಪಟ್ಟ ಅವ ಎಷ್ಟು ಮೀನುಗಳು ಹಿಡಿತಾನ ಅದರ ಆರ್ಥಿಕ ಶೂನ್ಯ ವೆಚ್ಚ ಹೊಂದಿರ್ತಾನ. ಆರ್ಥಿಕ ಶೂನ್ಯ ವೆಚ್ಚನ ಏನ್ ಮಾಡಿರ್ತಾನ ಅವ ಹೊಂದಿರ್ತಾನ. ಏಕೆಂದ್ರೆ ಆ ಮೀನುಗಾರನು ಆ ನಿಯಮ ಮತ್ತು ಈ ಪ್ರಕ್ರಿಯೆಯಲ್ಲಿ ಯಾವುದೇ ವೆಚ್ಚವನ್ನು ಭರಿಸುವ ಅವಶ್ಯಕತೆ ಇರುವುದಿಲ್ಲ. ತದನಂತರ ಮುಂದಿನ ಪ್ರಶ್ನೆ 33, ಹಾರ್ಟಿವಾಕ್ ನಿಯಮ ಏನನ್ನು ಹೇಳುತ್ತದ? ಫಸ್ಟ್ ಒನ್, ಬೌದ್ಧಿಕ ಮತ್ತು ಪ್ರಾಕೃತಿಕ ಬಂಡವಾಳಗಳನ್ನು ಬದಲಿಸಬಲ್ಲವುಗಳಾಗಿವೆ. ಸೆಕೆಂಡ್ ಒನ್, ಬಿ ಬೌದ್ಧಿಕ ಮತ್ತು ಪ್ರಾಕೃತಿಕ ಬಂಡವಾಳಗಳು ಪೂರಕವಾಗಿರುತ್ತವೆ. ಸಿ ಅಭಿವೃದ್ಧಿಗಾಗಿ ಪ್ರಾಕೃತಿಕ ಬಂಡವಾಳವು ಅಗತ್ಯವಾದದ್ದಾಗಿದೆ. ಅದೇ ರೀತಿ ಬೌದ್ಧಿಕ ಬಂಡವಾಳವು ಪುನರಾರಂಭಣೆ ಸಾಧ್ಯತೆಯುಳ್ಳದಾಗಿದೆ.
ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಬೌದ್ಧಿಕ ಮತ್ತು ಪ್ರಾಕೃತಿಕ ಬಂಡವಾಳಗಳು ಮತ್ತು ಬಲಿಸಬಲ್ಲವುಗಳಾಗಿವೆ ಎಂಬುದನ್ನು ತಿಳಿಸಬಹುದು. ಯಾಕಂದ್ರ ಹಾರ್ಟಿವರ್ಕ್ ಅವರ ನಿಯಮದ ಪ್ರಕಾರ ಏನಾಗಿದೆ ಅಂದ್ರೆ ಸಂಪನ್ಮೂಲಗಳ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಇದು ಬೌದ್ಧಿಕ ಮತ್ತು ಪ್ರಾಕೃತಿಕ ಬಂಡವಾಳಗಳನ್ನು ಬದಲಿಸಬಲ್ಲವುಗಳಾಗಿವೆ ಎಂಬುದನ್ನು ನಾವು ತಿಳಿಯಬಹುದು. ಅನೇಕ ಬಾರಿ ಇನ್ವೆಸ್ಟ್ಮೆಂಟ್ ಮತ್ತು ರಿಸೀವರ್ಸ್ ರೆಂಟ್ಸ್ ಏನಾಗಿರ್ತಂದ್ರ ರೆಂಟ್ಸ್ ಎಂದು ಕರೆಯಲಾಗುತ್ತದೆ. ತದನಂತರ ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ, ಭಾರತದಲ್ಲಿ ಹ್ಯಾರಡ್ ಮತ್ತು ಡೋಮರ್ ಮಾದರಿಯ ಈ ಕೆಳಗಿನ ಯಾವ 5 ವರ್ಷಗಳಲ್ಲಿ ಅಳವಡಿಸಲಾಗಿದೆ? ಎ 9ನೆಯ 5 ವರ್ಷ ಯೋಜನೆ, ಬಿ 3ನೆಯ 5 ವರ್ಷ ಯೋಜನೆ, 2ನೆಯ 5 ವರ್ಷ ಯೋಜನೆ, ತದನಂತರ ಡಿ ಪ್ರಥಮ 5 ವರ್ಷದ ಯೋಜನೆ. ಹ್ಯಾರಡ್ ಡೋಮರ್ ಅವರ ಮಾದರಿಯನ್ನು ಏನಂತಾರ? ಭಾರತದ ಪ್ರಥಮ 5 ವರ್ಷದ ಪಂಚವಾರ್ಷಿಕ ಯೋಜನೆ ಎಂಬುದನ್ನು 1951 ಮತ್ತು 1956 ಅವಧಿಯಲ್ಲಿ ಅಳವಡಿಸಲಾಗಿದೆ. ಆದ್ದರಿಂದ ಎಷ್ಟು ಅಂತ ಕೇಳಬಹುದಂದ್ರ ಪ್ರಥಮ 5 ವರ್ಷಗಳ ಈ ಯೋಜನೆ ಆಗಿರ್ತದ. ಡಿ ಸರಿಯಾದ ಉತ್ತರ. ಡಿ ಸರಿಯಾದ ಉತ್ತರ. ಪ್ರಥಮ 5 ವರ್ಷಗಳ ಯೋಜನೆ ಯಾವ್ದಾಗೈತೆ ಅಂದ್ರ ಭಾರತದ ಹ್ಯಾರಡ್ ಮತ್ತು ಡೋಮರ್ ಮಾದರಿಯಲ್ಲಿ ಕೆಳಗಿನ ಯಾವ 5 ವರ್ಷಗಳ ಯೋಜನೆ ಅಳವಡಿಕೆಯಾಗಿದೆ ಅಂದ್ರ ಪ್ರಥಮ 5 ವರ್ಷ ಯೋಜನೆ 1951 ಮತ್ತು 1956 ಅವಧಿಯಲ್ಲಿ ಏನ್ ಮಾಡ್ತಾರ ಇದರ ಅಳವಡಿಕೆಯನ್ನು ಕೊಳ್ಳಲಾಗಿರುತ್ತದೆ ಎಂಬುದನ್ನು ತಿಳಿಸಬಹುದು. ಅದೇ ರೀತಿ 35ನೇ ಪ್ರಶ್ನೆ, 2019 ಮತ್ತು 2020 ಕೇಂದ್ರ ಬಜೆಟ್ನಲ್ಲಿ ನೇರ ತೆರಿಗೆಗಳಿಗೆ ಪಾಲು ಎಷ್ಟಾಗಿತ್ತು ಎಂಬುದನ್ನು ತಿಳಿಸಿದ್ದಾರೆ. ಅದೇ ರೀತಿ ಎ 52%, ಬಿ 54%, ಸಿ 56%, ಡಿ 58%. ಸರಿಯಾದ ಉತ್ತರ ಬಿ 54% ಎಂಬುದನ್ನು ನೋಡಬಹುದು. ಯಾಕಂದ್ರೆ 2019 ಮತ್ತು 2020 ಕೇಂದ್ರ ಬಜೆಟ್ನಲ್ಲಿ ಏನಾಗಿರ್ತದೆ ನೇರ ತೆರಿಗೆ ಪಾಲು 54% ಆಗಿರ್ತದೆ. ಅದೇ ರೀತಿ 2018 ಮತ್ತು 2019ನೆಯ ಹಣಕಾಸಿನ ವರ್ಷದಲ್ಲಿ ನೇರ ತೆರಿಗೆಯ ಮೂಲಕ ರೂಪಾಯಿ 11.37 ಲಕ್ಷ ಕೋಟಿ ಏನಾಗಿರುತ್ತೆ ಅಂದ್ರೆ ಆದಾಯವನ್ನ ಸಂಗ್ರಹಿಸಲಾಗಿರ್ತದ. ಆದ್ದರಿಂದ ಸರಿಯಾದ ಉತ್ತರ 54% ಏನಾಗಿರುತ್ತೆ ಅಂದ್ರೆ ನೇರ ತೆರಿಗೆಯ ಪಾಲುಗಳನ್ನು ಆಗಿರ್ತದ ಎಂಬುದನ್ನು ತಿಳಿಸಬಹುದು. ಅದೇ ರೀತಿ 36ನೆಯ ಪ್ರಶ್ನೆ, 15ನೇ ಆರ್ಥಿಕ ಆಯೋಗದ ಅವಸರಣಕ್ಕೆ ಪರಿಗಣನೆಗೆ ಯಾವ ಜನಸಂಖ್ಯಾ ಮೂಲವು? ಎ 1981, ಬಿ 1991, ಸಿ 2001, ಡಿ 2011. 15ನೇ ಹಣಕಾಸಿನ ಅವಸರಣೆಗೆ ಪರಿಗಣನೆ ನೀಡಿದಾಗ ಜನಸಂಖ್ಯೆಯ ಮೂಲವು 2011 ರದ್ದಾಗಿತ್ತು. ಈ ಆಯೋಗದ ಅವಧಿಯಲ್ಲಿ ಏನಾಗಿರುತ್ತೆ ಅಂದ್ರೆ ಏಪ್ರಿಲ್ 1 ಮತ್ತು 2020ರಿಂದ ಮಾರ್ಚ್ 31, 2025ರವರೆಗೆ ಎನ್.ಕೆ. ಸಿಂಗ್ ಅವರ ಆಯೋಗದಲ್ಲಿ ಅಧ್ಯಕ್ಷರಾಗಿದ್ದರು ಎಂಬುದನ್ನು ತಿಳಿಯಬಹುದು. ಅದೇ ರೀತಿ ಸರಿಯಾದ ಉತ್ತರ ಡಿ 2011 ಸರಿಯಾದ ಉತ್ತರ. ಅದೇ ರೀತಿ 37ನೆಯ ಪ್ರಶ್ನೆ, 2019 ಮತ್ತು 2020 ಆರ್ಥಿಕ ಸಮೀಕ್ಷೆಯನುಸಾರವಾಗಿ ಈ ಕೆಳಗಿನವುಗಳಲ್ಲಿ 2018 ಮತ್ತು 2019 ಅವಧಿಯಲ್ಲಿ ಗರಿಷ್ಠ ಎಫ್.ಡಿ.ಐ ದಮ್ ನೀತಿಯನ್ನು ಒಳಹರಿವನ್ನು ಪಡೆದ ಸೇವಾ ವಲಯ ಯಾವುದು? ಅದೇ ರೀತಿ ಫಸ್ಟ್ ಒನ್ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್. ಅದೇ ರೀತಿ ಬಿ ಹೋಟೆಲ್ ಮತ್ತು ಪ್ರವಾಸೋದ್ಯಮ, ಸಿ ಆರ್ಥಿಕ ವ್ಯಾಪಾರೋದ್ಯಮ ಹೊರಗುತ್ತಿಗೆ, ಆರ್ ಮತ್ತು ಡಿ ಕೋರಿಕೆಯನ್ನು ಟೆಕ್ ಪರಿಶೀಲನೆ ಮತ್ತು ವಿಶ್ಲೇಷಣೆ, ಡಿ ಸಲಹಾಕಾರರ ಸೇವೆಗಳು. ಉತ್ತರ ಸಿ ಉತ್ತರ ಸರಿಯಾಗಿದೆ. ಸಿ ಆರ್ಥಿಕ ವ್ಯಾಪಾರೋದ್ಯಮ ಮತ್ತು ಹೊರಗುತ್ತಿಗೆ, ಆರ್ ಮತ್ತು ಡಿ ಕೋರಿಕೆಯನ್ನ ಸರಿಯಾಗಿದೆ ಎಂಬುದನ್ನ ಇಲ್ಲಿ ತಿಳಿಯಬಹುದು. ಅದೇ ರೀತಿ ಸ್ನೇಹಿತರೆ 38ನೆಯ ಪ್ರಶ್ನೆ ನೋಡಿದಾಗ ಬಂಡವಾಳ ಹಿಂತೆಗೆತ ಮತ್ತು ವಿಭಾಗವನ್ನು ಯಾವ ಇಸ್ವಿಯಲ್ಲಿ ಬಂಡವಾಳ ಮತ್ತು ಸಾರ್ವಜನಿಕ ಆಸ್ತಿಯ ನಿರ್ವಹಣಾ ವಿಭಾಗವೆಂದು ನಾಮಕರಣ ಮಾಡಲಾಗುತ್ತಿತ್ತು? ಯಾವುದಂದ್ರೆ ಎ 2014 ಮತ್ತು ಬಿ 2016. ಅದೇ ರೀತಿ ಸಿ 1991, ಡಿ 2011. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ಬಂಡವಾಳ ಹಿಂತೆಗೆತ ಒಳಗೆ ಏನಾಗಿರ್ತದೆ ವಿಭಾಗ ಒಳಗ ಆಗಿರ್ತವ 14 ಏಪ್ರಿಲ್ 2016 ಪ್ರಕಾರ ಬಂಡವಾಳ ಮತ್ತು ಸಾರ್ವಜನಿಕರ ಆಸ್ತಿಯ ನಿರ್ವಹಣೆ ಮತ್ತು ವಿಭಾಗವೆಂದು ನಾಮಕರಣ ಮಾಡಲಾಗಿತ್ತು. 39ನೆಯ ಪ್ರಶ್ನೆ,
15ನೆಯ ಭಾರತೀಯ ಆರ್ಥಿಕ ಸಮೀಕ್ಷಾ ಶಿಫಾರಸನ್ನು ಮಾಡಿದ 5 ವರ್ಷಗಳ ಅವಧಿ ಎಂದು ಆರಂಭಗೊಳಿಸಲಾಗುತ್ತದೆ. ಎ ಏಪ್ರಿಲ್ 2019, ಬಿ ಏಪ್ರಿಲ್ 2020, ಸಿ ಏಪ್ರಿಲ್ 2021, ಡಿ ಏಪ್ರಿಲ್ 2022. ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ಏಪ್ರಿಲ್ 2020ರಲ್ಲಿ ಮಾಡ್ತಾರ. ಯಾಕೆ ಮಾಡ್ತಾರ ಅಂದ್ರೆ 15ನೆಯ ಹಣಕಾಸಿನ ಆಯೋಗದ ಶಿಫಾರಸು ಮಾಡಿದ 5 ವರ್ಷ ಅವಧಿ 1 ಏಪ್ರಿಲ್ 2020ರಿಂದ 31 ಮಾರ್ಚ್ 2025ರ ಅವಧಿವರೆಗೆ ಏನ್ ಮಾಡ್ತಾರ, ಜಾರಿಯಲ್ಲಿ ಇರುತ್ತದೆ ಎಂಬುದನ್ನು ಇಲ್ಲಿ ನಾವು ತಿಳಿಸಬಹುದು. ಆದ್ದರಿಂದ ಸರಿಯಾದ ಉತ್ತರ ಬಿ. ಏಪ್ರಿಲ್ 2020. 15ನೆಯ ಭಾರತೀಯ ಆರ್ಥಿಕ ಸಮೀಕ್ಷಾ ಶಿಫಾರಸನ್ನು ಮಾಡಿದ 5 ವರ್ಷದ ಅವಧಿಯು ಎಂದು ಆರಂಭಗೊಳ್ಳುತ್ತದೆ ಅಂತ ಕೇಳ್ಯಾರ. ಏಪ್ರಿಲ್ 14 ಯಾವ್ದಂದ್ರೆ ಏಪ್ರಿಲ್ 14, 2020ರಾಗ ಆರಂಭವಾಗ್ತದೆ. 2020ರಾಗ ಆರಂಭ ಆಗ್ತದೆ ಎಂಬುದನ್ನು ನಾವು ತಿಳಿಸಬಹುದು. ಅದೇ ರೀತಿ 40ನೆಯ ಪ್ರಶ್ನೆ, ರೆಸಿಡೆನ್ಸ್ ಯಾವುದಕ್ಕೆ ಸಂಬಂಧಿಸಿದ್ದಾಗಿದೆ ಎಂಬುದನ್ನು ತಿಳಿಸ್ರಿ ಅಂತ ಹೇಳ್ಯಾರ. ಎ ಷೇರು ಬೆಲೆಗಳು, ಬಿ ಮ್ಯೂಚುವಲ್ ಫಂಡ್ ಮತ್ತು ಬೆಲೆಗಳ ಆಗ್ಯವ, ಸಿ ಉತ್ಪನ್ನದ ಬೆಲೆಗಳು, ಡಿ ಗೃಹದ ಬೆಲೆಗಳು. ಉತ್ತರ ಸರಿಯಾದ ಉತ್ತರ ಯಾವುದಂದ್ರ ಡಿ. ಸರಿಯಾದ ಉತ್ತರ ಗೃಹದ ಬೆಲೆಗಳನ್ನು ತಿಳಿಸ್ರಿ ಅಂತ. ಸರಿಯಾದ ಉತ್ತರ ಗೃಹದ ಬೆಲೆಗಳು. ಯಾಕ ರೆಸಿಡೆನ್ಸ್ ಯಾವುದಕ್ಕೆ ಸಂಬಂಧಿತವಾಗಿದೆ? ರೆಸಿಡೆನ್ಸ್ ಸೂಚ್ಯಂಕ, ರೆಸಿಡೆನ್ಸ್ ಅಂದ್ರೆ ಮನೆಯ ಅಥವಾ ಗೃಹ ಬೆಲೆಗಳಿಗೆ ಸಂಬಂಧಿಸಿದೆ. ಇದನ್ನು 2007ರಲ್ಲಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಜಾರಿ ತರಲಾಗಿದೆ. ಯಾವುದಂದ್ರ NHB ಅಂದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಇದ ಜಾರಿಗೆ ತರಲಾಗಿದೆ. ಅದೇ ರೀತಿ 41ನೆಯ ಪ್ರಶ್ನೆ, ಈ ಕೆಳಗಿನ ಗೇಮ್ ಸಿದ್ಧಾಂತವನ್ನ ಬಳಕೆಯಾಗುವ ತಂತ್ರಗಳನ್ನ ಯಾವುದು? ಫಸ್ಟ್ ಒನ್ ಅಪ್ಲಿಮೈಸೇಷನ್, ಸೆಕೆಂಡ್ ಒನ್ ಡಾಮಿನೇಟ್, ಥರ್ಡ್ ಒನ್ ಮ್ಯಾಕ್ಸಿಮಿನ್, ಫೋರ್ತ್ ಒನ್ ಮಿನಿಮ್ಯಾಕ್ಸ್. ಕೆಳಗಿನ ಸಂಕೇತಗಳಿಂದ ಸರಿಯಾದನ್ನು ಆಯ್ಕೆ ಮಾಡಿರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಫಸ್ಟ್ ಒನ್ ಎ ಕೇವಲ 1, 2 ಮತ್ತು 3, ಕೇವಲ 2, 3 ಮತ್ತು 4, ಕೇವಲ 1, 3 ಮತ್ತು 4, ಕೇವಲ 1, 2, 3 ಮತ್ತು 4. ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ಯಾವ್ದಾಕತ್ತೆ ಅಂದ್ರ ಕೇವಲ 2, 3 ಮತ್ತು 4. 2, 3 ಮತ್ತು 4. 2 ಡಾಮಿನೇಟ್, ಎರಡನೇದ್ರಿ, ಮೂರನೇದ ಮ್ಯಾಕ್ಸಿಮಿಮ್, ತದನಂತರ ಫೋರ್ತ್ ಒನ್ ಮಿನಿಮ್ಯಾಕ್ಸ್. ಸರಿಯಾದ ಉತ್ತರ ಬಿ. ಯಾಕೆ ಬಿ ಆಗಿರ್ತದ ಎಂಬುದನ್ನ ಗೇಮ್ ಸಿದ್ಧಾಂತ ಜಾನ್ ವಾನ್ ನ್ಯೂಮನ್ ರವರ ನೀಡಿದ್ದಾರೆ. ಯಾರು ನೀಡ್ತಾರ ಗೇಮ್ ಎಂಬುದನ್ನ? ಯಾರು ನೀಡ್ತಾರ? ಜಾನ್ ವಾನ್ ನ್ಯೂಮನ್ ರವರ ಈ ಸಿದ್ಧಾಂತ ನೀಡ್ತಾರ. ಥಿಯರಿ ಆಫ್ ಗೇಮ್ಸ್ ಆಫ್ ಎಕನಾಮಿಕ್ಸ್ ಬಿಹೇವಿಯರ್ ಎಂಬ ಪುಸ್ತಕವನ್ನ ಅವರ 1944ರಾಗ ಬರಿತಾರ್ರಿ. ಓಸ್ಕಾರ್ ಮಾರ್ಗ್ನೆಸ್ ರವರೊಂದಿಗೆ ಜೊತೆಗೂಡಿಸಿ ಬರೆದಿರ್ತಾರ. ಯಾರಂದ್ರ ಓಸ್ಕಾರ್ ಮ್ಯಾಗ್ನರ್ಸ್ಟರ್ ಅವರ ಜೊತೆಗೂಡಿಸಿ ಒಂದು ಬುಕ್ಕ ಬರೆದಿರ್ತಾರ್ರಿ. ಆ ರೀತಿಯನ್ನು ತಿಳಿಸಬಹುದು. ತದನಂತರ ಮುಂದಿನ ಪ್ರಶ್ನೆ 42, ಇಂಡಿಫರೆನ್ಸ್ ವಕ್ರರೇಖೆ ಯಾವ ಸಂಬಂಧದಲ್ಲಿ ನೆಟ್ ಕೋನ್ ಆಕಾರದಾಗಿರುತ್ತದೆ? ಫಸ್ಟ್ ಒನ್ ನಿಖರದ ಪರಿಪೂರಕ ಉತ್ಪನ್ನಗಳ ಸಂದರ್ಭದಲ್ಲಿ, ಸೆಕೆಂಡ್ ಒನ್ MRS ಶೂನ್ಯವಾಗಿದ್ದಾಗ, ಥರ್ಡ್ ಒನ್ MRS ಅನಂತವಾಗಿದ್ದಾಗ, ಫೋರ್ತ್ ಒನ್ ಬೆಲೆಗಳ ಇಳಿಕೆಯಾಗುತ್ತಿದ್ದಾಗ. ಸರಿಯಾದ ಉತ್ತರ ಅಥವಾ ಸಂಕೇತಗಳನ್ನ ನೀಡಿದ್ದಾರೆ. ಯಾವ ಸಂಕೇತ ಎದಕ್ಕೆ ಸೂಚನಕವೆಂಬುದನ್ನು ನೋಡಿ. ಎ ಕೇವಲ 4, ಬಿ 1 ಮತ್ತು 2, ಸಿ 1, 2 ಮತ್ತು 3, ಡಿ 1, 2, 3 ಮತ್ತು 4. ಸರಿಯಾದ ಉತ್ತರ ಬಿ 1 ಮತ್ತು 2. 1 ಮತ್ತು 2 ಯಾವ್ಯಾವ ನೋಡ್ರಿ. ಫಸ್ಟ್ ಒನ್ 1 ಮತ್ತು 2. ಒಂದೇದು ಏನ್ ಹೇಳಿದಾರ? ನಿಖರ ಪರಿಪೂರಕ ಉತ್ಪನ್ನಗಳ ಸಂದರ್ಭದಲ್ಲಿ. ಸೆಕೆಂಡ್ ಒನ್ MRS ಶೂನ್ಯವಾಗಿದ್ದಾಗ. MRS ಶೂನ್ಯ ಯಾವಾಗ? ಕಥೆಯ ಅವಧಾಸಿನ ವಕ್ರರೇಖೆ ನಿಖರ ಪರಿಪೂರಕವಾಗಿದ್ದಾಗ ಮತ್ತು ಆ ಸಂದರ್ಭದಲ್ಲಿ MRF ಶೂನ್ಯವಾಗಿದ್ದಾಗ ನೆಟ್ ಕೋನ ಎಷ್ಟಾಗಿರ್ತದೆ? 90 ಡಿಗ್ರಿ ಆಗಿರ್ತದೆ ಅಥವಾ ಎಲ್ ಆಕಾರದಲ್ಲಿ ಇರ್ತದೆ. 90 ಡಿಗ್ರಿ ಅಥವಾ ಎಲ್ ಆಕಾರದಲ್ಲಿ ಇರ್ತದೆ ಎಂಬುದನ್ನು ನಾವು ತಿಳಿಸಬಹುದು. ಅದೇ ರೀತಿ 43ನೇ ಪ್ರಶ್ನೆ ನೋಡಿದಾಗ
ಸ್ಪರ್ಧಾತ್ಮಕ ಮಾರುಕಟ್ಟೆಗಳು ಮತ್ತು ಯಾವುದರಿಂದಾಗಿ ಅಸಮರ್ಪಕವಾಗಿರುತ್ತವೆ. ಫಸ್ಟ್ ಒನ್, ಒಳ ಸೇರಿಕೆ ಮತ್ತು ಉತ್ಪನ್ನಗಳ ಮಾರುಕಟ್ಟೆಯ ಕೈಗಳಲ್ಲಿ ಮಾರುಕಟ್ಟೆಯ ಸಾಮರ್ಥ್ಯದ ಅಸ್ತಿತ್ವವಿದ್ದಾಗಿರ್ತದ. ಸೆಕೆಂಡ್ ಒನ್, ಬಳಕೆದಾರರ ಮತ್ತು ಉತ್ಪಾದಕರು ಅಪೂರ್ಣ ಮಾಹಿತಿಯುಳ್ಳವರು ಆಗಿರ್ತಾರೆ. ಅದೇ ರೀತಿ ಎಕ್ಸ್ಟರ್ನಾಲಿಟಿಯ ಅಸ್ತಿತ್ವದಲ್ಲಿ ಇದ್ದಾಗ. ತದನಂತರ ಫೋರ್ತ್ ಒನ್, ಉತ್ಪನ್ನದ ಡಿಪ್ರೆಷನ್ ಇದ್ದಾಗ. ತದನಂತರ ಕೆಳಗಿನ ಸಂಕೇತಗಳನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ರಿ ಅಂತ ಹೇಳಾರ. ಅವನ್ನ ನೀವು ಸರಿಯಾಗಿ ನೋಡ್ರಿ. ಅದ್ರೊಳಗೆ ಯಾವ ಸರಿ ಆಗ್ತಾರೆ, ಎ ಸರಿ ಆಗ್ತದ. ಅದ್ರೊಳಗೆ ಇರುವ ಅಷ್ಟು ನಿಯಮಗಳ ಏನಾಗಿರ್ತಾವಂದ್ರ ಸರಿಯಾದ ನಿಯಮಗಳ ಹೊಂದಿರ್ತಾವ ಅಂತ ತಿಳಿಬಹುದು. ಏನ್ 4 ನಿಯಮ ಕೊಟ್ಟರೆ 4 ನಿಯಮ ಸರಿಯಾಗಿದ್ದಾವ ಎಂಬುದನ್ನು ಅವರು ತಿಳಿಸಿದ್ದಾರೆ. ತದನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. 44ನೇ ಪ್ರಶ್ನೆ ನೋಡಿದಾಗ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ವಕ್ರರೇಖೆಯ ಶ್ರೇಣಿ ಯಾವುವು ಅಂತ ಕೇಳ್ಯಾರ. ಫಸ್ಟ್ ಒನ್ ಕ್ಲಾಸಿಕಲ್ ಶ್ರೇಣಿ, ಸೆಕೆಂಡ್ ಒನ್ ಕೈನೇಸಿಯನ್ ಶ್ರೇಣಿ, ಥರ್ಡ್ ಒನ್ ಮಾನಿಟರಿಸ್ಟ್ ಶ್ರೇಣಿ, ಫೋರ್ತ್ ಒನ್ ಇಂಟರ್ಮೀಡಿಯೇಟ್ ಶ್ರೇಣಿ. ಇದರೊಳಗೆ ಸರಿಯಾದ ಉತ್ತರ ಯಾವ್ದಾಗ್ತದ? ಡಿ ಸರಿಯಾದ ಉತ್ತರ ಆಗ್ತದ. ಡಿ ಸರಿಯಾದ ಉತ್ತರ ಅಂದ್ರ 1, 2 ಮತ್ತು 4ಗಳಾಗಿರ್ತಾವ. 1 ಮತ್ತು 1, 2, 4. ಫಸ್ಟ್ ಒನ್ ಕ್ಲಾಸಿಕಲ್ ಶ್ರೇಣಿ, ಸೆಕೆಂಡ್ ಒನ್ ಕೈನೇಸಿಯನ್ ಶ್ರೇಣಿ ಮತ್ತು ಇಂಟರ್ಮೀಡಿಯೇಟ್ ಶ್ರೇಣಿಗಳಾಗಿರ್ತವ. ತದನಂತರ ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆ ಏನ್ ಕೇಳ್ಯಾರ ನೋಡ್ರಿ ಸ್ನೇಹಿತರೆ. 45ನೇ ಪ್ರಶ್ನೆ, ಕೇಂದ್ರ ಅವರ ಪ್ರಕಾರ ಹಣದ ಬೇಡಿಕೆ ಯಾವುದಕ್ಕೆ ಗುಣಾತ್ಮಕವಾಗಿ ಸಂಬಂಧಿಸಿದೆ? ಫಸ್ಟ್ ಒನ್ ಆದಾಯದ ಮಟ್ಟ, ಸೆಕೆಂಡ್ ಒನ್ ಬಡ್ಡಿ ದರದ ಮಟ್ಟ, ಥರ್ಡ್ ಒನ್ ಬೆಲೆಯ ಮಟ್ಟ, ಫೋರ್ತ್ ಒನ್ ಹಣದ ಹೂಡಿಕೆಯ ಮಟ್ಟ. ಸಂಕೇತಗಳ ಕೊಟ್ಟಾರ ಇಲ್ಲಿ ನೋಡಬಹುದ್ರಿ. ಅದ್ರೊಳಗ ಫಸ್ಟ್ ಅಂಡ್ ಸೆಕೆಂಡ್ ಕೊಟ್ಟಾರ. ಬಿ ಒಳಗೆ ಏನು ಕೊಟ್ಟಾರ? ಫಸ್ಟ್ ಅಂಡ್ ಥರ್ಡ್ ಕೊಟ್ಟಾರ. ಸಿ ಒಳಗ ಫಸ್ಟ್ ಮಾತ್ರ ಕೊಟ್ಟಾರ. ಡಿ ಒಳಗ ಸೆಕೆಂಡ್ ಅಂಡ್ ಫೋರ್ತ್ ಕೊಟ್ಟಾರ. ಸರಿಯಾದ ಉತ್ತರ ಸಿ ಕೊಟ್ಟಾರ. ಫಸ್ಟ್ ಮಾತ್ರ ಸರಿಯಾದ ಉತ್ತರ ನೀಡಿದ್ದಾರೆ. ಫಸ್ಟ್ ಒನ್ ಆದಾಯದ ಮಟ್ಟ ಸರಿಯಾದ ಉತ್ತರ ಎಂಬುದನ್ನು ತಿಳಿಸಿದ್ದಾರೆ. ಆದಾಯದ ಮಟ್ಟ ಏನಿರ್ತದೆ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ 46, ಮೀಸಲಾದ ದಾನ ಅಥವಾ ಇದರ ಅಂಶಗಳನ್ನು ಯಾವುದೆಲ್ಲ ಇವೆ ಎಂಬುದನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಅದೇ ರೀತಿ ಸಾರ್ವಜನಿಕರೊಂದಿಗೆ ನಾಣ್ಯದ ಪದ್ಧತಿ. ಫಸ್ಟ್ ಒನ್ ಸಾರ್ವಜನಿಕರೊಂದಿಗೆ ನಾಣ್ಯದ ಪದ್ಧತಿ. ಸೆಕೆಂಡ್ ಒನ್ ಬ್ಯಾಂಕ್ಗಳೊಂದಿಗೆ ಬೇಡಿಕೆ ಶೇಖರಣೆ. ಥರ್ಡ್ ಒನ್ ಬ್ಯಾಂಕ್ಗಳೊಂದಿಗೆ ಕಾಲ ಶೇಖರಣೆ. ಫೋರ್ತ್ ಒನ್ ಕೇಂದ್ರೀಯ ಬ್ಯಾಂಕಿನೊಂದಿಗೆ ಬ್ಯಾಂಕಿನವರ ಮೀಸಲುಗಳು ಕೇಳ್ಯಾರ. ಅದೇ ರೀತಿ ಸಂಕೇತಗಳು ಕೊಟ್ಟಾರ. ಫಸ್ಟ್ ಅಂಡ್ ಸೆಕೆಂಡ್ರಿ, ಬಿ ಸೆಕೆಂಡ್ ಅಂಡ್ ಥರ್ಡ್, ಸಿ ಫಸ್ಟ್ ಅಂಡ್ ಫೋರ್ತ್, ಅಂಡ್ ಡಿ ಥರ್ಡ್ ಅಂಡ್ ಫೋರ್ತ್. ಅದರೊಳಗೆ ಸರಿಯಾದ ಉತ್ತರ ಸಿ ಕೊಟ್ಟಾರ. ಸಿ ಅಂದ್ರೆ ಫಸ್ಟ್ ಅಂಡ್ ಫೋರ್ತ್ ಕೊಟ್ಟಾರ. ಫಸ್ಟ್ ಅಂಡ್ ಫೋರ್ತ್ ನೋಡ್ರಿ, ಫಸ್ಟ್ ಅಂಡ್ ಫೋರ್ತ್ ಸಾರ್ವಜನಿಕರೊಂದಿಗೆ ನಾಣ್ಯ ಪದ್ಧತಿ. ತದನಂತರ ಥರ್ಡ್ ಕೊಟ್ಟ ಬ್ಯಾಂಕಿಂಗ್ಗಳೊಂದಿಗೆ ಕಾಲದ ಶ್ರೇಣಿ ಅದು ಕೊಟ್ಟಾರ. ಸರಿಯಾದ ಫೋರ್ತ್ ಒನ್ ಯಾವುದಂದ್ರೆ ಇದು ಬರುತ್ತೆ ನೋಡ್ರಿ, ಕೇಂದ್ರೀಯ ಬ್ಯಾಂಕಿನೊಂದಿಗೆ ಬ್ಯಾಂಕಿನವರ ಎಂಬುದನ್ನು ನಿಯಮಗಳ ತಿಳಿಸ್ತಾರ. ಅದೇ ರೀತಿ ಮುಂದುವರೆದ ಮುಂದಿನ ಪ್ರಶ್ನೆ ನೋಡಿ ಬರ್ರಿ. 47ನೇ ಪ್ರಶ್ನೆ ಅಥವಾ 47ನೇ ಪ್ರಶ್ನೆ. 47ನೇ ಪ್ರಶ್ನೆ ನೋಡಿದ ತರ್ಕಸಮ್ಮತ ಅಪೇಕ್ಷೆಗಳ ಸಿದ್ಧಾಂತದ ಪ್ರಕಾರ ಹಣದುಬ್ಬರದ ಅಪೇಕ್ಷೆಗಳ ಮತ್ತು ಕೆಲವರೊಂದಿಗೆ ಏನ್ ಮಾಡೋದಂದ್ರ ಸಂಭವಿಸಿದ ಯಾವ ವಿಷಯಗಳೇ ಸಮಾನವಾಗಿದ್ದನ್ನು ತಿಳಿಸಿರಿ ಅಂತ ಕೇಳಿದಾರ. ಫಸ್ಟ್ ಒನ್ ಸೂಕ್ಷ್ಮ ದೋಷಗಳು, ಸೆಕೆಂಡ್ ಒನ್ ಬೃಹತ್ ದೋಷಗಳು, ಥರ್ಡ್ ಒನ್ ತಾತ್ಕಾಲಿಕ ದೋಷಗಳು, ಫೋರ್ತ್ ಒನ್ ಶಾಶ್ವತ ದೋಷಗಳು. ಸಂಕೇತಗಳ ಕೊಟ್ಟಾರ. ಎ ಫಸ್ಟ್ ಅಂಡ್ ಸೆಕೆಂಡ್ರಿ, ಬಿ ಸೆಕೆಂಡ್ ಅಂಡ್ ಥರ್ಡ್, ಸಿ ಥರ್ಡ್ ಅಂಡ್ ಫೋರ್ತ್, ಡಿ ಒನ್ ಅಂಡ್ ಥರ್ಡ್. ಸರಿಯಾದ ಉತ್ತರ ಡಿ ಆಗಿರ್ತದ. ಸರಿಯಾದ ಉತ್ತರ ಡಿ ಆಗಿರ್ತದ. ಫಸ್ಟ್ ಅಂಡ್ ಥರ್ಡ್ ಎಂಬುದನ್ನ ಖಚಿತಪಡಿಸ್ತಾರ. ಫಸ್ಟ್ ಒಳಗೆ ಯಾವತ್ತ ಸೂಕ್ಷ್ಮ ದೋಷಗಳು, ಥರ್ಡ್ ಒಳಗೆ ತಾತ್ಕಾಲಿಕ ದೋಷಗಳು. ತದನಂತರ ನಾವು ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ ನೋಡಿದಾಗ ಸ್ನೇಹಿತರೆ, ಲಾರೆನ್ಸ್ ರೇಖೆ ಹೆಚ್ಚಾಗಿ ಯಾವುದಕ್ಕೆ ಸಂಬಂಧಿಸಿದ್ದಾಗಿದೆ? ಫಸ್ಟ್ ಒನ್ ಅಸಮಾನತೆಯ ಮಾಪನ, ಸೆಕೆಂಡ್ ಒನ್ ಆದಾಯ ಮತ್ತು ವಯದ ಮಾಪನ, ಥರ್ಡ್ ಒನ್ ಉದ್ಯೋಗ ಮತ್ತು ಹಣದುಬ್ಬರ ಮಾಪನ, ಫೋರ್ತ್ ಒನ್ ಸಂದಾಯಗಳ ಮತ್ತು ಸಮತೋಲನ ಮಾಪನ. ಸಂಕೇತಗಳ ನೋಡಿದಾಗ ಎ ಕೇವಲ 1, ಬಿ 1 ಮತ್ತು 2, ಸಿ ಕೇವಲ 2 ಮತ್ತು 3, ಡಿ 2 ಮತ್ತು 4. ಸರಿಯಾದ ಉತ್ತರ ಎ ಸರಿಯಾದ ಉತ್ತರ.
49ನೇ ಪ್ರಶ್ನೆ ಸ್ನೇಹಿತರೆ ನೋಡಿದಾಗ ಮುಂದುವರಿಸಬಲ್ಲ ಮತ್ತು ಅಭಿವೃದ್ಧಿ ಉದ್ದೇಶ ಯಾವುದಾಗಿದೆ? ಫಸ್ಟ್ ಒನ್, ಎಲ್ಲ ಜನರ ಜೀವನ ಮಟ್ಟವನ್ನು ಮುಂದುವರಿಸಬಲ್ಲ ಮತ್ತು ಸುಧಾರಣೆಯಾಗಬಲ್ಲ ನಿಯಮಗಳನ್ನು ತೋರಿಸಬಹುದು. ಸೆಕೆಂಡ್ ಒನ್, ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಥರ್ಡ್ ಒನ್, ಬೃಹತ್ ಪ್ರಮಾಣದಲ್ಲಿ ಕೈಗಾರೀಕರಣ. ಫೋರ್ತ್ ಒನ್, ಸಂಪನ್ಮೂಲಗಳ ಬರಿದಾಗುವಿಕೆ. ಸಂಕೇತಗಳ ಏನು ಕೊಟ್ಟಾರ? ಫಸ್ಟ್ ಒನ್ ಎ 3 ಮತ್ತು 4 1 ಕೊಟ್ಟಾರ. ಸೆಕೆಂಡ್ ಒನ್ಗ ಸೆಕೆಂಡ್ ಮತ್ತು ಥರ್ಡ್ ಕೊಟ್ಟಾರ. ಸಿ ಒಳಗ ಫೋರ್ತ್ ಆ್ಯಂಡ್ ಸೆಕೆಂಡ್ ಕೊಟ್ಟಾರ. ಡಿ ಒಳಗ ಫಸ್ಟ್ ಆ್ಯಂಡ್ ಥರ್ಡ್ ಕೊಟ್ಟಾರ. ಸೆಕೆಂಡ್ ಕೊಟ್ಟಾರ ಸಾರಿ. ಸರಿಯಾದ ಉತ್ತರ ಡಿ ಕೊಟ್ಟಾರ, ಫಸ್ಟ್ ಆ್ಯಂಡ್ ಥರ್ಡ್ ರೀ. ಎಲ್ಲ ಜನರ ಜೀವನ ಗುಣಮಟ್ಟಗಳ ಏನು ಮಾಡ್ತಾ ಮುಂದುವರಿಸಬಲ್ಲ ಸುಧಾರಣೆಗಳಾಗಿರ್ತಾವ. ತದನಂತರ 3 ಏನು ಕೊಟ್ಟಾರ? ಬೃಹತ್ ಪ್ರಮಾಣದಲ್ಲಿ ಕೈಗಾರೀಕರಣ. ಬೃಹತ್ ಆಧಾರದಲ್ಲಿ ಕೈಗಾರೀಕರಣ ಎಂಬುದನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಉದ್ದೇಶ ಎಲ್ಲ ಜನರ ಜೀವನ ಮಟ್ಟವನ್ನು ಏನು ಮಾಡ್ತಾರ? ಸುಧಾರಣೆ ತರುವುದಾಗಿ ಮತ್ತು ಜನರ ಜೀವನ ಮೌಲ್ಯಗಳ ಮೇಲಕ್ಕೆತ್ತುವುದಾಗಿ ಈ ಸಂಪನ್ಮೂಲ ಬರಿದಾಗುವಿಕೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಈ ನಿಯಮಗಳನ್ನು ಹೊಂದಿದೆ ಎಂಬುದನ್ನು ತಿಳಿಸಬಹುದು. ಮುಂದುವರಿಸಬಲ್ಲ ಮತ್ತು ಅಭಿವೃದ್ಧಿ ಉದ್ದೇಶ ಯಾವುದಾಗಿರ್ತದ ಅಂದ್ರೆ ಎಲ್ಲ ಜೀವನ ಮಟ್ಟಗಳ ಮುಂದುವರಿಸಬಲ್ಲ ಸುಧಾರಣೆಯಾಗಬೇಕ, ಎಲ್ಲರೂ ಮುಂದುವರಿಬೇಕು ಜೀವನದಲ್ಲಿ ಮತ್ತು ಅವರ ಸುಧಾರಣೆಯಾಗಬೇಕ ಎಂಬ ನಿಯಮಗಳನ್ನ ತಿಳಿಸಿದ್ದಾರೆ. ಅದೇ ರೀತಿ ಬೃಹತ್ ಪ್ರಮಾಣದ ಕೈಗಾರೀಕರಣ, ನಮ್ಮಲ್ಲಿ ಖಾಸಗಿ ಅಥವಾ ಬೃಹತ್ ಆಕಾರದ ಕೈಗಾರಿಕೆಗಳ ಹೊಂದಿರಬೇಕು. ಆದ್ದರಿಂದ ಎಲ್ಲರೂ ಮತ್ತು ಎಲ್ಲವೂ ಜೀವನ ಮಟ್ಟಗಳು ಏನಾಗಿರ್ತಾವ? ಗುಣಮಟ್ಟ ಮುಂದುವರಿಸಬಲ್ಲ ಅಥವಾ ಸುಧಾರಣೆಯಾಗಬಲ್ಲ ನಿಯಮಗಳನ್ನು ಹೊಂದಿರ್ತಾವ. ಅದೇ ರೀತಿ 50ನೇ ಪ್ರಶ್ನೆ, ಭಾರತದಲ್ಲಿ ಹಿಡುವಳಿಗಳ ಸರಾಸರಿ ಗಾತ್ರ ನಿರಂತರವಾದ ಇಳಿಕೆಯ ಕಾರಣ ಸಂಯೋಗವು ಯಾವುದಾಗಿದೆ? 1, ಪಿತ್ರಾರ್ಜಿತ ಕಾನೂನು. 2, ಭೂಮಿಯ ಸುಧಾರಣೆ. 3, ಕೃಷಿಯ ಭೂಮಿಯ ಯಾಂತ್ರೀಕರಣ. 4th, ಭೂಮಿಯ ಯಜಮಾನಿಕೆ ಆಸೆ. ಕೆಳಗಿನ ನೀಡಿದ ಸಂಕೇತಗಳನ್ನು ಆಯ್ಕೆ ಮಾಡ್ರಿ ಅಂತ ಕೇಳ್ತಾರ. ಅದೇ ರೀತಿ ಆಯ್ಕೆಗಳನ್ನು ನೋಡ್ರಿ. 1, 2 ಕೊಟ್ಟಾರ. ಸೆಕೆಂಡ್ ಒನ್ 1 ಮತ್ತು 4 ಕೊಟ್ಟಾರ. ಸಿ 3 ಮತ್ತು 4 ಕೊಟ್ಟಾರ. ಅದೇ ರೀತಿ ಡಿ 2 ಮತ್ತು 3 ಕೊಟ್ಟಾರ. ಇದರೊಳಗೆ ಸರಿಯಾದ ಉತ್ತರ ಏನು ಕೊಟ್ಟಾರ ಅಂದ್ರೆ ಬಿ ಸರಿಯಾದ ಉತ್ತರ ಕೊಟ್ಟಾರ. 1 ಮತ್ತು 4 ಕೊಟ್ಟಾರ. 1 ಮತ್ತು 4 ಕೊಟ್ಟಾರ. 1 ಮತ್ತು 4 ಕೊಟ್ಟಾರ. ಪಿತ್ರಾರ್ಜಿತ ಕಾನೂನುಗಳನ್ನು ಕೊಟ್ಟಾರ ಮತ್ತು ಭೂಮಿಯ ಯಜಮಾನಿಕೆಯ ಆಸೆ ಎಂಬುದನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. ಅದೇ ರೀತಿ 50ನೇ ಪ್ರಶ್ನೆ, ಭಾರತದಲ್ಲಿ ಹಿಂಡುವಳಿಯ ಸರಾಸರಿ ಗಾತ್ರ ಏನಿರುತ್ತೆ? ನಿರಂತರವಾಗಿ ಇಳಿಕೆ ಆಕೋತವಿರ್ತೈತಿ. ಆದ ಕಾರಣದಿಂದ ಪಿತ್ರಾರ್ಜಿತ ಆಸೆಗಳಿಗೆ ಏನಾಗಿರ್ತಾವ ಅಂದ್ರೆ 2015 ಮತ್ತು 2016 ಭಾರತದಲ್ಲಿ ಹಿಡುವಳಿಗಳಿಗೆ ಏನಾಗಿರುತ್ತೆ? ಸರಾಸರಿ ಗಾತ್ರ 1.8 ಹೆಕ್ಟೇರ್ಗಳಾಗಿರ್ತವೆ ಎಂಬುದನ್ನು ತಿಳಿಸಬಹುದು. ತದನಂತರ ಹೊಸ ಹುಡುಗರು ಯಾರು ನಮ್ಮ ಕ್ಲಾಸ್ ಕೇಳ್ತಿದ್ದಾನಂದ್ರೆ ಹೊಸ ಹುಡುಗರ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಮುಂದಿನ ಹೊಸ ವಿಡಿಯೋಗಾಗಿ ನೋಟಿಫೈ ಆಗ್ರಿ ಎಂಬುದನ್ನು ನಾವು ತಿಳಿಸಬಹುದು ರೀ. ಥ್ಯಾಂಕ್ ಯು ಆಲ್. ಇದೇ ಕ್ವಶನ್ ಪೇಪರ್ ಮುಂದೆ ಕಂಟಿನ್ಯೂ ಆಗ್ತದೆ. 51ರಿಂದ 100 ಕಂಟಿನ್ಯೂ ಆಗತ್ತೆ ರೀ. ಆದ ಕಾರಣ ಇದು ಪಾರ್ಟ್ 2 ವಿಡಿಯೋ ನಾವು ಅಪ್ಲೋಡ್ ಮಾಡಿರ್ತೀವಿ. ಪಾರ್ಟ್ 1 ನೋಡ್ರಿ. ಸದ್ಯದ ಸಮಯದಲ್ಲಿ ಅಥವಾ ನಾಳೆ ಅಪ್ಲೋಡ್ ಮಾಡಲಾಗಿದೆ ಎಂಬುದನ್ನು ತಿಳಿಸ್ಬೋದು. ಥ್ಯಾಂಕ್ ಯು ಆಲ್.